ಎಲ್ಲವನ್ನ ಬಿಟ್ಟು ಬಂದ. ಯಾಕೆಂದ್ರೆ ದೇವರು ಆತನಿಗೆ ಹೇಳಿದ್ದ ಆಕಾಶ ನಕ್ಷತ್ರ ಅಂತ ಹೇಳ್ತಾರೆ ಆಸೆ ಹೋಗ್ತಾ ಇತ್ತು. ದೇವರು ಆಕಾಶದ ನಕ್ಷತ್ರಗಳನ್ನ ತೋರಿಸಿ ನಿನ್ನ ಸಂತತಿಯನ್ನು ಹೀಗೆ ಮಾಡ್ತೇನೆ ಎಂಬುದಾಗಿ ಆಸೆ ಹುಟ್ಟಿಸಿದ್ದಾರೆ. ಅನೇಕ ವರ್ಷಗಳು ದರ್ಶನಗಳು ದೇವರಿಗೆ ವಾಕ್ಯಗಳು ಚಿಂತನೆ ನೆರವೇರಿಸಿದೆ. ಅನೇಕ ವರ್ಷಗಳು ಕಳೆದು ಹೋದರೂ ಕೂಡ ದೇವರಿಂದ ಬಂದಂತಹ ಆ ಒಂದು ದರ್ಶನಗಳು ವಾಕ್ಯಗಳು ತನ್ನ ಜೀವಿತದಲ್ಲಿ ನೆರವೇರಲಿಲ್ಲ. ಅಬ್ರಹಾಮನ ಪ್ರಯಾಣ ಬೆಳೆಸಲಿಲ್ಲ. ಅಬ್ರಹಾಮನು ಪ್ರಯಾಣದ ಮೇಲೆ ಪ್ರಯಾಣವನ್ನು ಬೆಳೆಸ್ತಲೇ ಇದ್ದಾನೆ. ದೇವರ ಕುಳಿಸಿ ಪ್ರವಾದಿಗಳ ಜೀವಿತ ನೆರವೇರಿಲ್ಲ. ಆಗ ದೇವರು ಮಾತನಾಡಿರುವಂತಹ ಮಾತುಗಳಾಗಲಿ ಪ್ರವಾದನೆಗಳಾಗಲಿ ನೆರವೇರಲಿಲ್ಲ. ಅಬ್ರಹಾಮನ ಜಾದ ಆಸೆ ಕಾಯಿತಿತ್ತು. ಆ ಅಬ್ರಹಾಮನಿಗೆ ಜಾಸ್ತಿ ಆಸೆ ಏನಿತ್ತು ಗೊತ್ತಾ? ಸಂತತಿನ ಆಕಾಶ ನಕ್ಷತ್ರಗಳ ಕರುಚು. ಅಯ್ಯೋ ನನ್ನ ಸಂತತಿನ ಆಕಾಶದ ನಕ್ಷತ್ರದ ಹಾಗೆ ಮಾಡ್ತೇನೆ ಅಂತ ದೇವರು ಹೇಳಿದ್ದಾನೆ. ಸಮುದ್ರದ ಮರಳಿನಷ್ಟು ಮಾಡ್ತೇನೆ. ಲಪಣ ಅಬ್ರಹಾಮನು ಕುಂದುತ್ತಾರೆ. ಆದರೆ ಅಬ್ರಹಾಮನು ಕುಂದುತ್ತಾ ಬಂದನು. ನಾನು ಒಂದು ಏಜ್ ಇತ್ತು ಅನ್ಕೊಂಡಿದ್ದೆ. ಅವನಿಗೆ ವಯಸ್ಸಾಯ್ತಾ ಬಂತು. ನಾನು ಓದೋದಿಲ್ಲ ನಾವು ಅದಕ್ಕಲ್ಲ. ಈಗ ಗಂಡ ಹೇಳ್ತಿದ್ರು ಅವನ್ ಕಾಯಿರತ್ತೋ ಕಾಯಿ ನಮ್ಗೆ ಏನಿದ್ರೆ ಏನು ಅವನ್ ಬಿಡಬೇಡ ಚೇಯ ನಮಗ್ ಮಕ್ಕಳಿಲ್ಲ. ನಮ್ಮ ರಾಷ್ಟ್ರೀಯ ಸಜಿ ಸೇವಕರ ಪಾಲ್ ಎಲಿಯಾಜರ ಪಾಲ್ ನಾವು ಕೂಡಿಸಿಟ್ಟಂತ ಎಲ್ಲ ಆಸ್ತಿ ಪಾಸ್ತಿಗಳು ನಮ್ಮ ಸೇವಕನಾದ ಎಲಿಯಾಜರನಿಗೆ ಹೋಗ್ತದೆ. ವೇಗಿಗೆ ತಾನಿದ್ದಾರೆ ನಮ್ದು ಮುಗಿದು ಹೋಯ್ತು ಅಂತ ಅವ್ರು ತಿಳ್ಕೊಂಡು ವೇಗಿಗೆ ತಾನೆ ಕಣ್ಣ ಕಳಿಸಿಕೋ. ಯಾವಾಗ ನನ್ನ ಪರಿಸ್ಥಿತಿ ಮುಗಿದು ಹೋಯ್ತು ಅಂತ ನೀನು ಅಂದುಕೊಳ್ತೀಯೋ ಹೊಸ ಪ್ರಾರಂಭ ಹೊಸ ಪ್ರಾರಂಭವನ್ನು ಜೀವಿತದಲ್ಲಿ ಇಟ್ಟಿದ್ದಾರೆ. ಹೊಸ ಇಸಾಕಿನ ದೇವ ಹೊಸ ಇಸಾಕನ ದೇವರ ಜೀವಿತ ಕೊಡ್ಲಿಕ್ಕಿದ್ದಾನೆ. ನೀನು ಅಂದ್ಕೊಳ್ಳಬಹುದು ನನ್ನಿಂದ ಆಗಲ್ಲ ಅಂತ. ದೇವರಿಂದ ಬಹಳ ದೂರ ಹೋಗಿದ್ದೀನಿ ಅಂತ ಅಂದ್ಕೊಳ್ಳಬಹುದು. ನಾನು ಬಿಡಲಾರದೆ ಇರುವಂತಹ ಚಟಗಳಿಗೆ ದಾಸನಾಗಿದ್ದೇನೆ ಅಂತ ನೀನು ಅನ್ಬಹುದು. ಆದ್ರೆ ದೇವರು ನಿನಗೆ ಹೊಸ ಪ್ರಾರಂಭವನ್ನು ಕೊಡುತ್ತಿದ್ದಾನೆ. ಅಬ್ರಹಾಮನಿಗೆ ದೇವರು ಕೊಟ್ಟಂತ ಅದೇ ಪ್ರಾರಂಭ ನಿನ್ನ ಜೀವಿತಕ್ಕೆ ಈಸಾಕನ ಜೀವಿತದಲ್ಲಿ ಅವರ ತಂದೆಯಾದಂತ ಅಬ್ರಹಾಮನು ಆತನನ್ನು ಕಟ್ಟಿ ಹಾಕಿದ ಕಾಲು ಮತ್ತು ಕೈಯನ್ನು ಕಟ್ಟಿ ಹಾಕಿದ. ಯಜ್ಞ ವೇದಿಯ ಮೇಲೆ ಆತನನ್ನು ಮಲಗಿಸಿದ್ದಾನೆ. ಈಗೇನು ಕತ್ತಿ ತೆಗೆದು ಇಸಾಕನಿಗೆ ಹಾಕಬೇಕು. ಇಸಾಕನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ನನ್ನ ಕತೆ ಮುಗಿಯಿತು, ನನ್ನ ಜೀವನ ಇಲ್ಲಿಗೆ ಮುಕ್ತಾಯ ಆಯ್ತು ಅಂದ್ಕೊಂಡ. ಆದ್ರೆ ದೇವರು ಇಸಾಕನ ಜೀವಿತದಲ್ಲಿ ಹೊಸ ಪ್ರಾರಂಭವನ್ನು ತಂದಿದ್ದ ನೋಡ್ತಾರೆ. ಇಸಾಕನ ಜೀವಿತದಲ್ಲಿ ಮಾಡುವ ದೇವರು ನಿನ್ನ ಜೀವಿತದಲ್ಲಿ ಮಾಡಲ್ವಾ? ಯಾಕೋ ಅಂದ್ಕೊಂಡ ನಂದೆಲ್ಲ ಮುಕ್ತಾಯ ಆಯ್ತು, ನನ್ನ ಹೆಂಡತಿಯರನ್ನು ಬಿಟ್ಟು ಹೋದ್ರು, ನನ್ನ ಮಕ್ಕಳೆಲ್ಲ ಆಚರಣೆಗೆ ಹೋಗ್ತಾರೆ. ಅವನು ದುಡಿದಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಆತನು ಆ ರಾತ್ರಿಯಲ್ಲಿ ಒಬ್ಬನೇ ಇದ್ದನು. ಆತನ ಅಣ್ಣನಾಗಿರುವಂತ ಏಸಾವನು ಈತನ ವಿರುದ್ಧವಾಗಿ ಬರ್ತಾ ಇದ್ದ. 400 ಜನ ಯುದ್ಧ ವೀರರನ್ನ ಕರ್ಕೊಂಡು ಬಂದ. ಆತನನ್ನು ಸಾಯಿಸಬೇಕು. ಈ ವರ್ತಮಾನ ಇಸಾಕನಿಗೆ ಆ ರಾತ್ರಿ ಒಳಗಡೆ ಬಹಳ ಭಯಭೀತನಾಗಿ ಆತನ ಅಂದುಕೊಂಡ ನಂದೆಲ್ಲ ಮುಗಿದೋಯ್ತು. ಯಾವ ಸಮಯದಲ್ಲಿ ಬೇಕಾದ್ರೂ ನನ್ನ ಅಣ್ಣ ನನಗೆ ಅಟ್ಯಾಕ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ದೇವರು ಎಲ್ಲ ಮುಕ್ತಾಯ ಆಯ್ತು ಅಂತ ಅಂದುಕೊಂಡಾಗಲೇ ದೇವರು ಆತನಿಂದ ಯಾಕೋಬನಿಗೆ ಮಾಡಿದ ದೇವರು ನಿನ್ನ ಜೀವಿತದಲ್ಲಿ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಯೋಸೇಫನ ಜೀವಿತದಲ್ಲಿ ನೋಡುವಾಗ ಆತನು ಪ್ರೀತಿಯಿಂದ ತನ್ನ ಅಣ್ಣನ ಹತ್ರ ಬರ್ತಾ ಇದ್ದಾನೆ. ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಆತನ ಅಣ್ಣ ತಮ್ಮಂದ್ರು ಆತನಿಗೆ ಒಂದು ಯೋಚನೆ ಸಾಯಿಸಬೇಕಂತ ದರ್ಶನವನ್ನು ಹೊಂದಿದವನು ಬರ್ತಾ ಇದ್ದಾನೆ. ಆ ಕನಸುಗಾರ ಯೋಸೇಫನನ್ನು ಮುಗಿಸ್ಬೇಕಂತ ಅಣ್ಣಂದ್ರ ಅನ್ಕೊಂಡ್ರು. ಆತನಿಗೆ ಹೊಡೆದ್ರು. ಆತನ ನಿಲುವಂಗಿನ ಹರಿದಾಕಿದ್ರು. ಆತನಿಗೆ ಎತ್ತಿ ಗುಂಡಿ ಒಳಗೆ ಹಾಕಿದ್ದಾರೆ. ಯೋಸೇಫ್ ಅಂದ್ಕೊಂಡ ಅದೆಲ್ಲ ಮುಕ್ತಾಯ ಆಯ್ತು. ಆತನಿಗೆ ಗೊತ್ತಿಲ್ಲ ದೇವರ ಹಸ್ತ ಆತನ ಮೇಲಿದೆ. ನಂದು ಮುಕ್ತಾಯ ಆಯ್ತು ಅವನು ಅನ್ಕೊಂಡಾಗ ದೇವರು ಆತನ ಜೀವಿತವನ್ನು ಪ್ರಾರಂಭ ಮಾಡಿದ. ನಿನ್ನ ಜೀವಿತದಲ್ಲಿ ಒಂದು ವೇಳೆ ಹುಚ್ಚುವನ್ನ ಕಳ್ಕೊಂಡಿದೀಯ ನೀನು, ನನ್ನ ಕೈಯಿಂದ ಆಗಲ್ಲ ಸಾಧ್ಯವಾಗಲ್ಲ ಅಂತ ಹೇಳಿ
ನೋಡ್ತೀವಿ, ದೇವರೊಂದಿಗೆ ಹೊಸ ಪ್ರಾರಂಭ. ಆಗ ದೇವರು ನೂತನವಾದ ಪ್ರಾರಂಭವನ್ನು ಇಟ್ಟಿದ್ದಾನೆ. ನಮ್ಮ ಬೈಬಲ್ ರತ್ತು ಕಾಡನ್ ದೇಕೋ. ನಿಮ್ಮ ಹತ್ರ ಸತ್ಯವೇದ ತೆಗೆದು ನೋಡ್ರಿ. ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯದಿಂದ ಮಗನ ವಾಕ್ಯಕರಾಳು. ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯದಿಂದ ನಾನು ನಿಮ್ಮೊಟ್ಟಿಗೆ ಯೋಹಾನ್ ಮಾತನಾಡುತ್ತೇನೆ. ಬರೆದ ಸುವಾರ್ತೆ 21ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸುವಿನ ಪೇತ್ರನ ಬಗ್ಗೆ आपण देखाचा. ಯೇಸುವಿನ ಸಂಗಡ ಇದ್ದ ಪೇತ್ರನ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ಪೀಟರ್ ಸಮುದ್ರ पर ಚಾಲ್ಮಲ ಒಬ್ಬ ವ್ಯಕ್ತಿ. ಈ ಪೇತ್ರನೆಂಬಂತವನು ಈತನು ಸಮುದ್ರದ ಮೇಲೆ ನಡೆದಂತ ವ್ಯಕ್ತಿ. ಅಲ್ಲಿ ಯೇಸುವಿನ 3.5 ವರ್ಷ ಜೀವನಕ್ಕಿದ್ದ ವ್ಯಕ್ತಿ. ಯೇಸುವಿನ ಸಂಗಡ 3.5 ವರ್ಷ ಜೀವನ ಮಾಡಿದಂತ ವ್ಯಕ್ತಿ. ಟ್ರೈನಿಂಗ್ ಬೇಕಮಲು. ಎಷ್ಟೋ ತರಬೇತಿಯನ್ನು ಪಡೆದಿದ್ದಾನೆ ಇವನು. ನಾನು ಕದ್ರಾಗ ಅದ್ಭುತಗಳನ್ನು ಬೇಕಮಲು. ಕಣ್ಣಾರೆ ಅನೇಕ ಅದ್ಭುತಗಳನ್ನು ನೋಡಿದ್ದಾನೆ. ಬಾಟಿನ 5000 ಅದನ್ನು ಊಸ್ ಹಂಚಿದ್ದಿನದು. 5000 ಜನರಿಗೆ ರೊಟ್ಟಿ ಮತ್ತು ಮೀನನ್ನ ಈತನು ಹಂಚಿಕೊಟ್ಟನು. ಯೇಸು ಮರಣ ಒಡಾಡನೆ ಹಾಕಿದ್ದಿದ್ದು. ಯೇಸು ಸತ್ತು ಎಬ್ಬಿಸಿದನ್ನು ತನ್ನ ಕಣ್ಣಾರೆ ನೋಡಿದ್ದಾನೆ. ಆನ ಭೂತೇಮ ಪೀಡಿತರಿರುವುದನ್ನು ಸಡಾದಿನು. ಅನೇಕ ದೆವ್ವಗಳಲ್ಲಿ ಪೀಡಿತರಾಗಿರತಕ್ಕಂಥವನು ಈತನು ಬಿಡಿಸಿದ್ದಾನೆ. ಕುರುಡನ ವಾಕ್ಯದನ್ನ ಅವತ್ತಿದ್ದವು. ಕುರುಡನ ಯೇಸು ವಾಸಿ ಮಾಡಿದಾಗ ಆತನ ಅಲ್ಲಿದ್ದ. ಅದರ ಸೇದಿಡಲಿದ್ದ ಪೀಟರ್. ಇಷ್ಟೆಲ್ಲ ನೋಡಿದಂತ ಪೇತ್ರ ಅವರ ಲೈಫ್ ಅನ್ನು ಕಳ್ಳಿನು. ತನ್ನ ಜೀವಿತದಲ್ಲಿ ಅಂದ್ಕೊಂಡ ಯೇಸು ಮರಗ ಜರ್ಪರ್. ಯೇಸು ಸತ್ತ ಮೇಲೆ ಅವರ ಧನ್ಯಮಾಯ ಭಾಗ ಅವನ ಹೃದಯದಲ್ಲಿ ಒಂದು ಭಯ ಬಂತು. ಈ ಸೇವೆ ಮಾಡ್ತೀನಿ, ಆಯ್ನಂತಿ ಈ ಸೇವೆ ಬೇಡ, ಏನು ಬೇಡ, ಕ್ವೈಟ್ ನಿಶ್ಶಬ್ದನಾದಂತೆ ಒಳಗಡೆ ಒಳಗಾದ. ಜೀವನ ಹೇಗಿ ನನ್ನ ಜೀವಿತ ಮುಗಿತು. ಟ್ರೈನಿಂಗ್ ಕಾಯ್ಕೊಂಡು ಎಲ್ಲೋ ಏನೋ ನಾನು ತರಬೇತಿಯನ್ನು ಪಡ್ಕೊಂಡೆ. ಕನಸಿನ ಆಸಾ ಮೇಲ್ಮೂಲದು. ಎಷ್ಟು ಆಸೆ ಇಟ್ಟಿದ್ದ. ಯೇಸು ಬರ್ತದ್ರಾಗ ಪ್ರೇಮ ಮೇಲ್ಮೂಲದು. ಯೇಸುವಿನ ಮೇಲೆ ಎಷ್ಟೋ ಪ್ರೇಮ ಇಟ್ಟಿದ್ದ. ಯೇಸು ಒಂದು ಚೋಡಂದ ಯೇಸು ಆತನು ಬಿಟ್ಟು ಹೋದ್ಮೇಲೆ, ಯೇಸು ಮರಗೋ ಜರ್ಪರ್. ಯೇಸು ಸತ್ತು ಹೋದ್ಮೇಲೆ ಪೀಟರನ್ ಖಾಯಂ ಕಾಣೋಚ್ಚಯ್ಯ. ಪೇತ್ರನಿಗೆ ಊಟ ಮಾಡ್ಲಿಕ್ಕೆ ಅವರ ಜೀವಿತದ ಬಗ್ಗೆ ಯೋಚನೆಗೆ ಫಾಲೋ ಮಾಡಲಿಲ್ಲ. ಯಾಕೆಂದ್ರೆ ತನ್ನ ಜೀವಿತದ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸದ ಹಾಗೆ ಯೇಸುವನ್ನು ಹಿಂಬಾಲಿಸಿದ. ಯೇಸುವಿನ ಮೇಲೆ ಆತನ ಅವಲಂಬಿತನಾಗಿ ಬಂದಿದ್ದ. ಆದ್ರೆ ಯೇಸು ಆತನ ಬಳಿಯಿಂದ ಇದ್ದಾಗ ಆತನು ನಿರಾಶೆ ಒಳಗಡೆ ಒಳಗಾದ. ಪೇತ್ರನೊಬ್ಬನೇ ಅಲ್ಲ, ಆ ಯೇಸುವಿನ ಶಿಷ್ಯರ ಸ್ನೇಹಿತರೆಲ್ಲ ಹಾಗೆ ಆಗಿದ್ರು. ಫಸ್ಟ್ ಚೆನ್ನಾಗಿತ್ತು, ಮೊದಲು ಬಹಳ ಚೆನ್ನಾಗಿತ್ತು. ಯೇಸುವನ್ನು ಲಾಗತ್ತೋನೆ ಆಚರಿತು. ಯೇಸು ಅವರ ಸಂಗಡ ಇದ್ದಾಗ ಚೆನ್ನಾಗಿತ್ತು. ಯೇಸು ಅಗಲ್ಗೋದನ ಯೇಸು ಅವರಿಂದ ಅಗಲಿ ಹೋದಾಗ ನಿರುತ್ಸಾಹಕ್ಕೆ ಒಳಗಾದ. ನಮ್ಮ ಪೇಟೆನ ಚೆನ್ನಾಗಿತ್ತು. ಇಲ್ಲಿ ನೀವು ಕುಳಿತುಕೊಂಡಾಗ ಬಹಳ ಚೆನ್ನಾಗಿದ್ದೀರಿ. ತಿಂದಾಡ ಮೀಟಿಂಗ್ ಬಂದು ಬಾಸಾದರ ತಮ್ಮ ಜೀವನ ಕೈರುತ್ತೆ. ಈ 3 ದಿವಸ ಮೀಟಿಂಗ್ ಮುಕ್ತಾಯ ಆಗಿ ನೀವು ಹೊರಗಡೆ ಹೋದಾಗ ನಿಮ್ಮ ಜೀವನ ಹೇಗಿರ್ತದೆ? ಬೈಬಲ್ ಕಲ್ಚರ್ ವಾಕ್ಯ ಹೇಳ್ತದೆ. ಏಕೋಣ ಓದಿತ್ತು ತಮಾಸರು. ಒಂದ್ಸರಿ ನಾನು ನಿಮಗೋಸ್ಕರ ಓದ್ತೇನೆ. ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಕುಮಾರ್ ಬ್ರದರ್ ಓದಿ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದೂ ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸು ಎಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಎಂತ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ತಮ್ಮ ಜೀವಿತವನ್ನು ಲಕ್ಷ್ಯ ಮಾಡದ ಹಾಗೆ ಯೇಸುವಿನ ಮೇಲೆ ಅವಲಂಬಿತರಾಗಿದ್ದರು 3.5 ವರ್ಷ. ಅವರ ಹೊಟ್ಟೆ ಖಾಲಿ ಇದ್ದಾಗ ಅವರ ಬಹಳ ಕಷ್ಟಗಳು ಬರ್ತದೆ. ನೀವೊಂದು ವಾಕ್ಯಗಳನ್ನು ಓದಿದ್ರೆ ಪೇತ್ರನ ದೇಹದ ಮೇಲೆ ಬಟ್ಟೆಗಳಿರಲಿಲ್ಲ. ಮತ್ತು ಯೇಸು ದಡದ ಮೇಲೆ ಬಂದು ಆತ ನಿಂತು ನೋಡುವಾಗ ಪೇತ್ರನು ತನ್ನ ಹೃದಯದಲ್ಲಿ ಆತ ನಿರ್ಣಯಿಸಿಕೊಂಡಿದ್ದಾನೆ, ನಾನು ನನ್ನ ಹಳೆಯ ಜೀವಿತಕ್ಕೆ ಹೋಗ್ತೇನೆ, ನನ್ನ ಹಳೆಯ ಕೆಲಸವನ್ನು ಪುನಃ ಪ್ರಾರಂಭಿಸ್ತೇನೆ, ನಾನು ಮೀನು ಹಿಡಿಯಲಿಕ್ಕೆ ಹೋಗ್ತೇನೆ. ಒಂದ್ ದಿವಸ ಯೇಸು ಅವನನ್ನು ಬಂದು ಕರೆದಾಗ ಅವನು ದುಂಬಿನಂತ ಅವನು ದೋಣಿಯನ್ನು ಬಿಟ್ಟು ಬಂದಂತ ವ್ಯಕ್ತಿ ಈಗ ತಿರುಗಿ ಆ ಮೀನು ಹಿಡಿಯುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಪರಿಸ್ಥಿತಿ ಹಾಗಿತ್ತು.
ಶಿಷ್ಯರು ಕೇಳಿದ್ರು. ಮತ್ತು ಶಿಷ್ಯನೇ ಆತನು ಹೇಳ್ತಾ ಇದ್ದ, ನಾವು ಮಾತಾಡಿಕೊಂಡಿದ್ದೆ ನಾನು ಮೀನು ಹಿಡಿಯಲಿಕ್ಕೆ ಹೋಗ್ತೇನೆ. ಶಿಷ್ಯರು ಶಿಷ್ಯರು ಇಲ್ಲ ತೀರ್ಮಾನ ಮಾಡಿದ್ರು, ನಾವು ಕೂಡ ನಿಮ್ ಜೊತೆ ಬರ್ತೇವೆ. ತಿರುಗಿ ಅವರು ಮೀನನ್ನ ಹಿಡಿದು ಯೇಸುಗೋಸ್ಕರ ಬೇಡ ಎಂಬುದಾಗಿ ಬಿಟ್ಟು ಬಂದಂತ ದೋಣಿ, ಯೇಸುಗೋಸ್ಕರ ಬೇಡ ಎಂಬುದಾಗಿ ಬಿಟ್ಟಂತ ಅದೇ ಬಲೆಯನ್ನ ತಿರುಗಿ ಬಯಸಿ ಅವರು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬಹಳಷ್ಟು ಅನೇಕ ಜನರಿದ್ದಾರೆ, ಯಾವಾಗ ಕಷ್ಟಗಳು ಬರ್ತದೋ, ಯಾವಾಗ ನಷ್ಟಗಳು ಬರ್ತದೋ, ಯಾವಾಗ ದೇವರ ಮಕ್ಕಳ ಸಹವಾಸ ನಿಮಗೆ ಬೇಡ ಅನ್ಸುತ್ತೆ, ಯಾವಾಗ ಸ್ವಲ್ಪ ಸಮಯ ನಿಮಗೆ ಸಾವಕಾಶವಾಗ್ತದೋ, ಹಳೆಯ ಸ್ವಭಾವಕ್ಕೆ ಹೋದಂತ ಅನೇಕರು ನಮ್ಮಲ್ಲಿದ್ದೇವೆ. ದೇವರ ಪ್ರೀತಿ ಅದು ನಿರಂತರವಾಗಿ ನಮ್ಮ ಮೇಲಿದೆ. ಮತ್ತು ಅವರನ್ನ ಹುಡುಕಿ ಯೇಸು ಬಂದಿದ್ದಾನೆ. ಬೈಬಲ್ ಹೇಳ್ತಾರೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಇವರು ಮೀನನ್ನು ಹಿಡಿಯೋದ್ರಲ್ಲಿ ಪ್ರವೀಣರು. ಆದ್ರೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನ್ ಸಿಗ್ಲಿಲ್ಲ. ಬೆಳಗಿನ ಜಾವ ಯೇಸು ಅಲ್ಲಿ ಬಂದಿದ್ದ ಮತ್ತು ಯೇಸು ಅವ್ರನ್ನ ನೋಡಿ ಹೇಳ್ತಾ ಇದ್ದಾನೆ, ಮಕ್ಕಳಿಗ ನಿಮಗೆ ಊಟಕ್ಕೆ ಏನಾದ್ರಿದೆಯೋ. ಆದ್ರೆ ಆ ವಾಕ್ಯ ಹೇಳ್ತದೆ, ಯೇಸು ಅಂತ ಅವ್ರು ಗುರುತಿಡಲಿಕ್ಕೆ ಆಗಲಿಲ್ಲ ಅವರಿಗೆ. ಈತನೇ ಯೇಸು ಎಂದಾಗ ಅವ್ರಿಗೆ ಗೊತ್ತಿರಲಿಲ್ಲ. ಏನೋ ತಿಳಿದ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿ ರೀತಿಯಲ್ಲಿ ಬಂದಿದ್ದಾನೆ. ಈಗ ಬಂದು ಅವ್ನು ಕೇಳ್ತಾ ಇದ್ದಾನೆ, ಮಕ್ಕಳಿಗ ನಿಮ್ಗೆ ಊಟ ಮಾಡ್ಲಿಕ್ಕೆ ಏನೂ ಇಲ್ವಾ? ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಬಾಯಿಂದ ಏನೂ ಇಲ್ಲ. ನೀವು ದೇವ್ರನ್ನ ನಂಬಿದ್ದೀರಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ತಾಂಡಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಒಂದು ಚಾಲೆಂಜ್ ನಿಂದ ಬದುಕ್ತಾ ಇರ್ತೀರಿ. ನಿಮ್ಮ ಆ ಊರಿನವರು ನಿಮಗೆ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಬಂದು ಏನೋ ಯೇಸು ನವನೇ ನಿನಗೆ ಊಟಕ್ಕೆ ಏನಾದ್ರೂ ಗತಿ ಐತಾ ಇಲ್ವಾ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ನನಗೇನ್ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ನೀನು ಉಪವಾಸ ಇದ್ರು ಕೂಡ ನಾನು ಉಪವಾಸಿ ಅಂತ ನೀವು ಒಪ್ಕೊಳ್ಳಲ್ಲ. ವಾಕ್ಯ ಹೇಳ್ತಾ ಇದೆ, ಒಂದು ದಿನ ಯೇಸುವಿನೊಂದಿಗೆ ಕಾಲರನ್ನ ಎಬ್ಬಿಸಿ ನಡೀತಾ ಇರುವಂತ ಪೇತ್ರ, ಮುಂಚೂಣಿಯ ನಾಯಕತ್ವದಲ್ಲಿರುವಂತ ಪೇತ್ರ, ಯೇಸು ನಮ್ಮ ಸಂಗಡ ಇದ್ದಾನಂತ ಜನರನ್ನೆಲ್ಲ ಅವರೇ ಎಲ್ಲ ತಡೆ ಹಿಡಿತಾ ಇದ್ರು. ಇವತ್ತೇನಾಗ್ತಾ ಇದೆ ಗೊತ್ತಾ ಪರಿಸ್ಥಿತಿ? ಯೇಸು ನಿಮಗೆ ಊಟ ಮಾಡ್ಲಿಕ್ಕೆ ಏನು ಇಲ್ವಾ ಅಂತ ಕೇಳಿದ್ರು. ಯೇಸು ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಆದ್ರೂ ಒಪ್ಕೊಂಡ್ರು ನಮ್ಮ ಊಟಕ್ಕೆ ಏನು ಇಲ್ಲ. ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ರಿ. ನಮ್ಮ ಊಟಕ್ಕೆ ಏನು ಇಲ್ಲ. ಮತ್ತು ಯೇಸು ಅವ್ರನ್ನ ಕರೀತಾನೆ, ಬಲಗಡೆಯಲ್ಲಿ ನೀವು ಬಲೆಯನ್ನು ಹಾಕಿದ್ರು. ಅವ್ರು ಬಲೆ ಹಾಕಿದಾಗ ರಾಶಿಯಾಗಿ ಮೀನುಗಳು ಸಿಕ್ಕವು. ಮತ್ತು ಅವರೆಲ್ಲ ಪ್ರಯಾಸ ಪಟ್ಟು ಅದನ್ನ ಹೊರಗಡೆ ಹೇಳ್ತಂದ್ರು. ಮತ್ತು ಅವರು ಬರುವುದಕ್ಕೆ ದಡಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಯೇಸು ಅವರಿಗೋಸ್ಕರ ಮೀನನ್ನ ಸುಟ್ಟು ಸಿದ್ಧ ಮಾಡಿಟ್ಟಿದ್ದಾರೆ. ರೊಟ್ಟಿಯನ್ನ ಮೀನನ್ನ ಅವರಿಗೆ ತಿನ್ನಲಿಕ್ಕೆ ಯೇಸು ಸ್ವಾಮಿ ಕೊಟ್ಟ. ಅವ್ರು ಊಟವಾದ ಮೇಲೆ ಯೇಸು ಸ್ವಾಮಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ವಾಕ್ಯದಲ್ಲಿ ನೋಡ್ರಿ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯ, ಯೋಹಾನ ಸುವಾರ್ತೆ 15ನೇ ವಾಕ್ಯದಲ್ಲಿ ನೋಡೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂದು ಊಟವಾದ ಮೇಲೆ ಯೇಸು ಸ್ವಾಮಿ ಒಂದು ದೇವತಾಣಿ ಕೇಳು. ಯೇಸು ಸ್ವಾಮಿ ಆತನ ನೋಡಿ ಕೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯ್ತು ಆಮೇಲೆ ಕನ್ನ ಬೇಡರಾಜನ ದೇವನು ಕುಂಕರ ಮಾಲೆ ಬರಬೇಕು. ಯಾವಾಗ ನಿಮ್ಗೆ ಹೊಟ್ಟೆ ತುಂಬದಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ದೇವ್ರ ಯಾರು ಅಂತ. ಮೀಟಿಂಗ್ ಬಂದ ತಕ್ಷಣ ದೇವರಿಗೆ ಬಹಳ ಸಮೀಪ ಬಂದ್ಬಿಡ್ತೀವಿ. ಕಷ್ಟ ಅನ್ಬಿಡಿಸ್ಕೋ. ಯಾವಾಗ ಕಷ್ಟ ಬರ್ತದೋ ದೇವರು ದೇವರಿಲ್ಲ ಯಾರಿಲ್ಲ, ಪ್ರಾರ್ಥನೆ ಯಾರಿಲ್ಲ. ಒಳ್ಳೆ ಜೀವನ ಚೆನ್ನಾಗಿರೋದನ್ನ ಯಾವಾಗ ನಮ್ಮ ಜೀವನ ಬಹಳ ಚೆನ್ನಾಗಿರ್ತದೋ ಸಾಕ್ಷಿ, ನಮ್ ಸಾಕ್ಷಿ, ನಮ್ ಕಾಯ ಚೆನ್ನಾಗಿರ್ತದೋ ನಾವು ನಮ್ಮ ಸಾಕ್ಷಿ ಕೇಳ್ತೀವಂದ್ರೆ, ಅಯ್ಯೋ ನನಗೆ ಏನು ಇರಲಿಲ್ಲ, ನಾನು ನಡ್ಕೊಂಡು ಓಡಾಡ್ತಾ ಇದ್ದೆ, ದೇವ್ರ ಕಾರ್ ದೇವ್ರು ನನಗೆ ಕಾರ್ ಕೊಟ್ಟಿದ್ದಾನೆ.
ಸಾಕ್ಷಿಗೆ ಮಾತ್ರ ಹಿಂಗ್ ಸಾಕ್ಷಿ ನನ್ನ ದೇವರ ಬಗ್ಗೆ ಅಪಕ್ಕೆ ಮಾತ್ರ ಆಗ ನಾವು ದೇವರ ಬಗ್ಗೆ ಸಾಕ್ಷಿ ನನ್ನ ದೇವರ ಒಳಗಾಚ ಆಗ ದೇವರನ್ನ ನಾವು ಅರಿತುಕೊಳ್ಳೋಣ. ಕಷ್ಟಗಳು ಆಗ್ತದ ಆದ್ರೆ ಕಷ್ಟಗಳು ಬರುವಾಗ ಕಾವ್ಯವಾದಿಕರನ್ನು ಏನು ಮಾತಾಡಲ್ಲ. आपण देव आता पीटरन देविकच ಈ ಪೇತ್ರನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಈ ವಿಷಯಕ್ಕೆ ಜಾಸ್ತಿ ಪ್ರೀತಿ ಕರೆಸಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತೀಯಾ. हालेलुया हालेलुया. मीटिंग हजार पंच देव ताकन बयसबर करीस ಮೀಟಿಂಗ್ ಆದ ಮೇಲೆ ದೇವರು ನಿನ್ನ ಹತ್ರ ಬಯಸ್ತಾ ಇರುವಂತದ್ದಿದೆ. चिंतन करनागे तू येशू प्रीति करेছি ನಿನ್ನ ಜೀವಿತದಲ್ಲಿ ನೀನು ಯಾವಾಗಲಾದರೂ ಯೇಸುವನ್ನ ಪ್ರೀತಿ ಮಾಡ್ತೀಯಾ. ಈ ವಾಕ್ಯನ 3 गुणा पूछो ಈ ಮಾತನ್ನ ಯೇಸು ಪೇತ್ರನಿಗೆ 3 ಸಾರಿ ಕೇಳಿದ. पीटर के हाव बापू तन्न प्रीति करो ಪೇತ್ರನ ಹೇಳ್ತಾರೆ, ಹೌದು ಸ್ವಾಮಿ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ बार ಇದ್ದೇನೆ. बार उस क्वेश्चन पूछ ಪದೇ ಪದೇ ತಿರುಗಿ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. लास्ट में दुर्गा बड़न पूछकाचು ಕೊನೆಯದಾಗಿ ಆ ಪೇತ್ರನು ದುಃಖಪಟ್ಟಕ್ಕೆ ಹೇಳ್ತಾನೆ, दोरज मालन छ बापू ಸ್ವಾಮಿ ನನ್ನ ಪ್ರೀತಿ ಮಾಡೋದಿಲ್ಲ ನಿನಗೆ ಗೊತ್ತು. आ यीशु स्वामी ने जवाब ಮತ್ತೆ ಯೇಸು ಸ್ವಾಮಿ ಅದಕ್ಕೆ ಒಂದು ಕೆಲಸವನ್ನು ಕೊಡ್ತಾನೆ, तुमने फॉलो ನೀನು ನನ್ನನ್ನು ಹಿಂಬಾಲಿಸು. कैसे यीशु स्वामी ये बात को बताओ ಯಾಕೆ ಯೇಸು ಈ ಮಾತನ್ನು ಹೇಳಿದ ಗೊತ್ತಾ? पीटर ऑलरेडी यीशु स्वामी फॉलो कर बोलतो ಪೇತ್ರನು ಆಗಲೇ ಯೇಸುವನ್ನು ಹಿಂಬಾಲಿಸಿದ್ದ. लपड़ और मनुष्य मत्ती कड़ी न को सेवे ಆದರೆ ಸೇವೆನೇ ಬೇಡ ಅಂತ ಅವನು ತೀರ್ಮಾನ ಮಾಡಿದ ತನ್ನ ಹೃದಯದಲ್ಲಿ ಇದ್ದಿರಬಹುದು. आणि ಈ ಆತ್ಮಿಕತೆ ಮತ್ತಿಕರಣ ಕड़ी न तो ಆತ್ಮಿಕತೆ ಬೇಡ ಅಂತ ಹೇಳಿ ಆತನ ಅನ್ಕೊಂಡಿರಬಹುದು. आणि ಸೇವೆ ಈ ಮತ್ತಿ ಜೀವನ ಬರಮ ಹಳೆ ಜಾವೆ ಜಾಮಕರ ಕड़ी न ಸೇವೆ ಬೇಡ, ಯಾವ ಜೀವನ ಬೇಡ ಅಂತ ತನ್ನ ಹಳೆ ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದ. ಜೊತೆ ಯೇಸು ಸ್ವಾಮಿ ಫರಮಲ ನನ್ನನ್ನು ಹಿಂಬಾಲಿಸು. ಅದಕ್ಕಾಗಿ ಯೇಸು ಸ್ವಾಮಿ ಆತನನ್ನು ತಿರುಗಿ ಕರೀತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸು. ಅಜಕ್ ಜಾವರು ಭಾರವರು ಬರ್ತಾರೆ ಇನ್ನೊಂದು ಜವಾಬ್ದಾರಿಯನ್ನು ಆತನು ಕೊಡ್ತಾನೆ. तो मार बोरली का ಹಾಗಾದ್ರೆ ನೀನು ನನ್ನ ಕುರಿಗಳನ್ನ ಕಾಯಿ, तू छोड़ देने का जावे फलन कर कर यीशु ನೀನು स्वामी ಬಿಟ್ಟಿರುವಂತ ಕೆಲಸವನ್ನ ತಿರುಗಿ ಮಾಡು ಅಂತ ಹೇಳ್ತಾ ಇದ್ದಾನೆ. हालेलुया ಹಲ್ಲೆಲೂಯಾ. तू छोड़ देने का सेवन फलन प्रारंभ कर कर यीशु बात कर ನೀನು ಬಿಟ್ಟಿರುವಂತ ಸೇವೆನ ಪುನಃ ಪ್ರಾರಂಭಿಸಿದಾಗ ಆತನು ಹೇಳ್ತಾ मार ಇದ್ದಾನೆ. बोरली के तू चरा कर न के ನನ್ನ ಕುರಿಗಳನ್ನ ಮೇಯಿಸಿದಾಗ ಆತನು ಹೇಳ್ತಾ ಇದ್ದಾನೆ. जीवन में मन फॉलो कर कर के ಮತ್ತೆ ನಿನ್ನ ಜೀವಿತದಲ್ಲಿ ನನ್ನನ್ನು ಹಿಂಬಾಲಿಸುವಂತ ಹೇಳ್ತಾ ಇದ್ದಾನೆ. हालेलुया हालेलुया. जीवन में देवता की वैसे में मन ನಿನ್ನ ಜೀವಿತದಿಂದ ದೇವರು ಬಯಸುವಂತದ್ದು ಏನು ಗೊತ್ತಾ? और प्रीति करेलो ಆತನನ್ನು ಪ್ರೀತಿ ಮಾಡುವಂತದ್ದು. अपन काय करायचं काय कोई देना कर देव सेटलमेंट करना का कळला ನಾವೇನ್ ಅನ್ಕೊಳ್ತೇವೆ, ನಾವೇನೋ ಮಾಡಿ ದೇವರಿಗೆ ಏನೋ ಒಂದು ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಬಿಡೋಣ ಅಂತ ಅನ್ಕೊಳ್ತೇವೆ. देव से वो निष्ठा करो ಆದ್ರೆ ದೇವರು ಅದನ್ನೆಲ್ಲ ಇಷ್ಟಪಡ್ತಾ ಇಲ್ಲ. ता निजवाದ ಪ್ರೇಮ ದೇವರಿಗೆ ಚಾಡು ನಿನ್ನ ನಿಜವಾದಂತ ಪ್ರೇಮ ಅದು ದೇವರಿಗೆ ಬೇಕು. ता ನಿಜವಾದ ಪ್ರೀತಿನ ದೇವರು ಎದುರು ನಿನ್ನ ದೇವರು ನಿಜವಾದಂತ ಪ್ರೀತಿಯನ್ನ ದೇವರು ಅದನ್ನು ಕಂಡುಕೊಳ್ತಾ ಇದ್ದಾನೆ. ತಾನು ಪ್ರೀತಿ ಏನು ಸರ್ ಆ ಪ್ರೀತಿ ಇವತ್ತು ನಿಮ್ಮಲ್ಲಿ ಯಾರಿಗಿದೆ? ಅಸೋ ಪ್ರೇಮ ತಾಮಾನ್ ಮಾಚಕ್ಕೆ ಅಂತ ಪ್ರೀತಿ ನಿಮ್ಮ ಒಳಗಡೆ ಇದೆಯಾ? ಎರಡು ಬೈಬಲ್ में यीशु स्वामी कहते हैं ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, और बाप मन पूरी प्रीति के दो जीवन तमन में प्रीति के ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ತಂದೆಯನ್ನು ನಾನು ಹೇಗೆ ಪ್ರೀತಿ ಮಾಡಿದರೋ ನೀವು ಹಾಗೆ ಮಾಡಬೇಕು ಎಂಬುದಾಗಿ. हालेलुया अन ये पेत्रನ ಪರಪರನ ಪೂಜೆ ದಿನ आपण देखा था ಪೇತ್ರನಿಗೆ ಯೇಸು ಸ್ವಾಮಿ ತಿರುಗಿ ತಿರುಗಿ ಒಂದೇ ಪ್ರಶ್ನೆಯನ್ನು ಕೇಳೋದು ನಾವು ನೋಡ್ತೇವೆ. तुमने स्टोरी पूछो ಒಂದು ಘಟನೆ ನೀವು ಕೇಳ್ತೇವೆ, ಒಂದು ಕಥೆ. यानी एक तांडे में एक भाई ಅದೂರಲ್ಲಿ ಒಬ್ಬ ಸಹೋದರಿ ಇದ್ದ. वो एक प्रेम बेटा ಆತನಿಗೆ ಒಬ್ಬನೇ ಒಬ್ಬ ಮಗ ಇದ್ದ. आ ये बूढ़े थी जारी ಮತ್ತು ಈಕೆ ವಯಸ್ಸಾಗ್ತಾ ಹೋಗ್ತಾ ಇತ್ತು. आणि कळली आज छोरी देखा आणि मार्केट ಅಲ್ಲಿ ಯಾಕರಣ ಈಕೆ ಅಂದ್ಕೊಂಡು ನಾನು ಇನ್ನೇನು ಸ್ವಲ್ಪ ದಿವಸದಲ್ಲಿ ಸಾಯ್ತೇನೆ, ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು. आ नत्रा में ये छोरी देखला बस ಅಷ್ಟರಲ್ಲಿ ಇವನೇ ಒಂದು ಹುಡುಗಿ ನೋಡ್ಕೊಂಡ್ ಬಂದಂತೆ, सुंदरी ಸುಂದರಿ. ಒಳ್ಳೆ ಸುಂದರಿ देखला ಒಳ್ಳೆ ಸುಂದರವಾದ ಹುಡುಗಿ ನೋಡ್ಕೊಂಡ್ ಬಂದಂತೆ. ಭಾರಿ ಚೆನ್ನಾಗಿದೆಯಾ ಬಹಳ ಚೆನ್ನಾಗಿದ್ದಾಳಮ್ಮ. भक्ति आज से गजीवात मानस ನೀನ್ ಹೇಳಿದ್ರೆ ಕೇಳ್ತಾಳ ಅವಳು. तो ही देखला के ताने से जागरण ನೀನ್ ಹ್ಯಾಂಗ್ ನೋಡ್ಕೊಳ್ತಾಳ, ಹಿಂಗ್ ನೋಡ್ಕೊಳ್ತಾಳ ಅಂತ ಎಲ್ಲ ಚಾಕ್ಗಳನ್ನು ಏರಿಸಿದ. गाड़ी होगी ತಾಯಿ ಒಪ್ಕೊಂಡಿದ್ದ. तारासा मारासा बेटा ಆಯ್ತು ಮಗನೇ, ನಿನ್ನ ಆಸೆ ನನ್ನ ಆಸೆ, मगसन मत को ನಾನು ಯಾಕೆ ಬೇಡ ಅಂತ ಹೇಳಿ वनस कर ले ಆಕೆನೇ ಮಾಡ್ಕೊ ಅಂತ ಅನ್ಕೊಂಡಂತೆ. देखो लक्ष्मी ಸ್ವಲ್ಪ ಓದಿದ್ಲಲ್ಲ, अन वन बिया कर लेंगे बोला है ಮತ್ತು ಆಕೆಯನ್ನ ಇದನ್ನ ಮದುವೆ ಆಗಿ ಮನೆ ಕರ್ಕೊಂಡು ಬಂದ. हालेलुया हालेलुया. अर्थ है इसके ಅರ್ಥ ಆಗ್ತಾಯ್ತಾ? हां बूढ़ा के अर्थ है नहीं ವಯಸ್ಸಾದವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. यंगस्टर के अर्थ है ಅವ್ರಿಗೆ ಅರ್ಥ ಆಗ್ತದೆ. हां बूढ़ा के ना बच्चा अर्थ है ಮದುವೆ ವಯಸ್ಸಾದವರಿಗೆ ಆಮೇಲೆ ಗೊತ್ತಾಗ್ತದೆ. कुमार के ना अर्थ है ಇನ್ನು ಯವನ ಪ್ರಾಯದಲ್ಲಿರೋರಿಗೆ ಈಗ ಗೊತ್ತಾಗ್ತದೆ. ದೇವರ ಆತ್ಮದಿಂದ ಬೋರ್ लागत आदमी ದೇವರ ವಾಕ್ಯ ಅಂದ್ರೆ ಬಹಳ ಬೇಜಾರು ಅನ್ಸುತ್ತೆ ಈ ಕೆಲವು. ಬಿಯಾ ನಾತ್ರ ಮರಣ ಧರಣೆ ಇರೋ ಫೈರ್ ಪೀರೋ ಅಂತ ಕಾನ್ ಜಗೋ ಚಾಚಾರ हो जाए ಸಾಸ್ ಮದುವೆ ಮುಂಚೆ ಕಾರ್ಯಕ್ರಮಗಳು, ಸನ್ಮಾನಗಳು, ಮರಣದ ಮನೆ, ನಾಮಕರಣದ
ಮನೆ ಅಂತ ಅಂದ್ರೆ ಬಹಳ ಆಸಕ್ತಿ ಬರ್ತದೆ, ಕಿವಿ ನಾಲ್ಕು ಆಗ್ಬಿಡ್ತಾವೆ. ಗೋಡೆಯಲ್ಲಿ ಗರ್ಲಾಗಿ ಆ ಒಂದು ಸೊಸೆಯನ್ನ ಮನೆ ಕರ್ಕೊಂಡ್ಬಂತು. ಚೆನ್ನಾಗಿ ಅವನ್ನ ನೋಡ್ಕೊಳ್ತಾ ಇದ್ರು. ಚೆನ್ನಾಗಿ ಚಾಲತಿ ಜೀವನ ಬಹಳ ಚೆನ್ನಾಗಿ ನಡೀತಾ ಇತ್ತು. ಅತ್ತೆನ ಚೆನ್ನಾಗಿದ್ದೀನಿ, ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ವರ್ಷ, 2 ವರ್ಷ, 2 ವರ್ಷ ಆದ್ಮೇಲೆ ನಿಜವಾದ ಗೋಡಿ ಭಾರ ಆಯ್ತು. ಅಸಲಿ ಸೊಸೆ ಹೊರಗಡೆ ಬಂದಿಲ್ಲ. ಫಸ್ಟ್ ಅವನಾಡ ಮಾಲಮಸ್ಗೆ ಸೊಸೆ ಬಂದಾಗ ಗೊತ್ತಾಗ್ತಾಳ ಸೊಸೆ ಯಾರು. ಸೊಸೆ ಮಾಡಿ ಇರುತ್ತೆ, ಸೊಸೆ ಒಳಗಡೆ ಇರ್ತಾಳೆ, ಸಸಿಯಾಗಿರ್ತದೆ. ಹೆಮ್ಮರವಾಗಿ ಬಾಲ ಬೆಳೆದ ಅದು ಹೆಮ್ಮರವಾಗಿ ಬೆಳೆದಾಗ ಗೊತ್ತಾಗ್ತದೆ ಏನಂತೀವಿ. ನಿಜವಾದ ಸೊಸೆ ಬಾರ ಇಲ್ಲ. 2 ವರ್ಷ ಆದ್ಮೇಲೆ ನಿಜವಾದ ಸೊಸೆ ಹೊರಗಡೆ ಬರ್ತಾಳೆ. ಸಾಸುಗಳಿಗೆ ಹಸಿರ್ಕಲ್ಲ ಅತ್ತೆ ಅನ್ಕೊಳ್ಳಂತೆ ಇಂಥವಳನ್ನ ನಾನು ಮಾಡ್ಕೊಂಡ್ ಬಂದಿದ್ ಮದುವೆ ಏರ್ಬೇಕು ಅಂತ ಕಾರಣ ಇವಳು ಸ್ವಲ್ಪ ತೋರಿಸ್ಬೇಕಲ್ಲ. ತೋರ್ಕರ್ಲಾಗ್ಬೇಕು, ನಾನು ನಿನಗೆ ಮದುವೆ ಮಾಡ್ಕೊಳ್ಳ, ನಾನು ಸೊಸೆ ತಗೊಂಡಿರೋದು. ಏರ್ಬಿ ನಿಜವಾದ ಅತ್ತೆ ಬಾರ ಇಲ್ಲ. ಇರ್ತಕ್ಕಂಥ ನಿಜವಾದಂತ ಅತ್ತೆ ಹೊರಗಡೆ ಬಂದು ನಿಜವಾದ ಅತ್ತೆ ನಿಜವಾದ ಸೊಸೆ ಬಾರ. ಈಗ ನಿಜವಾದಂತ ಅತ್ತೆ ನಿಜವಾದಂತ ಸೊಸೆ ಎಲ್ಲಿ ಬಂದಿದ್ದಾರೆ? ಈಗ ಮೈದಾನಕ್ಕೆ ಬಂದಿದ್ದಾರೆ. ಸಮಾಧಾನ చేయ ಮನೆಯಲ್ಲಿ ಯಾವ ಸಮಾಧಾನಗಳಿಲ್ಲ. ಫಸ್ಟ್ ಚೆನ್ನಾಗಿರ್ತಿ, ಇವರು ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿದ್ರು. ಕಸೇನ್ ಸಮಸ್ಯೆ ಆಗ್ತದ. ಯಾಕೆ ಇವ್ರು ಸರಿಯಾಗಿಲ್ಲ ಗೊತ್ತಾ? ಸಾಸುಗೆ ಹೆಲ್ಪ್ ಕರ್ತಿದ್ದಿ, ಅತ್ತೆ ಸ್ವಲ್ಪ ಸಹಾಯ ಮಾಡ್ತಿದ್ರು. ಆತು ಡೋಕ್ಟರ್ ಆಂಗಿ ಸಮರ್ಥಕಾರಿ ಬರ್ತಾ ಬರ್ತಾ ಸ್ವಲ್ಪ ಆ ಅತ್ತೆಯ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಕಾನ್ ಸಮಸ್ಯೆ ಆಗಿರ್ಬೋದು, ಕಿವಿ ಸರಿಯಾಗಿ ಕೇಳ್ತಾ ಇರಲಿಲ್ಲ, ತಾಂಗೆ ಸಮಸ್ಯೆ ಕಾಲುಗಳು ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ ಗೋಡಿ ಆ ಸೊಸೆಗೆ ನಾನ್ ಮಾಡಿ ಇವಳು ಈ ತಂದ ಹಾಕ್ಬೇಕಂತ ಅವಳಿಗೆ ಯಾಕೆಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗ್, ಒಬ್ಬರಿಗೆ ಒಬ್ಬರು ಭಿನ್ನಾಭಿಪ್ರಾಯ ಶುರುವಾಯಿತು. ಗರಿಬಿಲಿ ಸ್ಟಾರ್ಟಿಂಗ್, ಮನೆಯಲ್ಲಿ ಗಲಿಬಿಲಿ ಪ್ರಾರಂಭವಾಯಿತು. ಯಾಕೆಂದ್ರೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ. ಅವ್ರ ಬಗ್ಗೆ ಈ ಕಂಪ್ಲೇಂಟ್, ಇವಳ ಬಗ್ಗೆ ಅವಳ ಕಂಪ್ಲೇಂಟ್, ಅವ್ರ ಬಗ್ಗೆ ಈ ಕಂಪ್ಲೇಂಟ್, ಅವಳ ಬಗ್ಗೆ ಇವಳ ಕಂಪ್ಲೇಂಟ್. ಈ ಸಾಹೇಬ್ರ ಎವಡೆ ಚೊಟ್ಟ ಗಂಡನ ಪರಿಸ್ಥಿತಿ ಏನಾಗಿತ್ತಂದ್ರೆ, ಶಿಲುಬೆ ಮೇಲೆ ತೂಗಿ ಹಾಕಲ್ಪಟ್ಟ ಯೇಸು ಸ್ವಾಮಿ ಪಕ್ಕ ಆ ಕಡೆ ಒಬ್ಬ ಕಳ್ಳ ಇದ್ದ, ಈ ಕಡೆ ಒಬ್ಬ ಕಳ್ಳ ಇದ್ದಲ್ಲ, ಆ ರೀತಿ ಆಗಿತ್ತು ಅವನ ಪರಿಸ್ಥಿತಿ. ಈ ಕಡೆ ಅವ್ರಿಗೆ ಮಗನೇ ಅಂತ ತಾಯಿ ಕರೀತಾಳೆ, ತಾಯಿಯ ನೀವು ಏನಮ್ಮ ಅಂತ ಕೇಳ್ತಾರೆ. ಗೊಣ್ಣೆ ಬಲ ಆ ಕಡೆ ಹೆಂಡತಿ ಕರೆದ್ರೆ ಬರ್ರಿ ಕದ ಬರ್ರಿ ಅಂತ ಕರೆದ್ರೆ ಏನ್ ಪ್ರಿಯ ಅಂತ ಅನುಭವಿಸ್ತಾ ಸಜಿನಿ ಮಾನವರೇನಿ ಎಲ್ರಿಗೂ ಗೊತ್ತಾಗಲ್ಲ, ಅದ್ರ ಆಳಕ್ಕೆ ಹೋಗೋದಕ್ಕೆ ಗೊತ್ತು. ಯಾರಿಗಿಂತ ಅದನ್ನ ಒಂದೇ ಭಾಷೆ, ತಾಯಿ ಹತ್ರ ಹೋದಾಗ ಒಂದು ಭಾಷೆ, ಬಳಿಗಾದ್ರೆ ಒಂದೇ ಭಾಷೆ, ಹೆಂಡತಿ ಹತ್ರ ಬಂದಾಗ ಮತ್ತೊಂದು ಭಾಷೆ. ಬರ್ರಿ ಇಲ್ಲಿ ಕದ ಬರ್ರಿ ಇಲ್ಲಿ ಅಂತ ಕರೆದ್ರೆ ಏನು ಏನು ಪ್ರಿಯ ಅಂತ ಕೇಳ್ತಾ ಇದ್ದಾರೆ. ಅದು ಯಾರಿಗಿನ್ನ ಅದನ್ನ ತಾಯಿ ಹತ್ರ ಬಂದಾಗ ತಾಯಿ ಕಸರಿ ಯಾಕಮ್ಮ ಏನಾಗಿದೆ ನಿನಗೆ, ಯಾಕೆ ಮಾಡ್ತೀಯ ಪ್ರಾರಂಭ ಆಗಿ ಹೀಗೆ ಆ ಗಲಿಬಿಲಿ ಪ್ರಾರಂಭವಾಯಿತು. ಅರ್ಥ ಆಯ್ತು ತಮ್ಮನ, ಅರ್ಥ ಆಯ್ತಾ? ಲಪಣೆ ಇದ್ದಾಳೆ, ಕಟ್ಟೋ ತೀರ್ಮಾನ ಗೋಡಿ. ಒಂದು ದಿವಸ ಆ ಸೊಸೆಗಳು ಗಟ್ಟಿಯಾದ ತೀರ್ಮಾನಕ್ಕೆ ಬಂದರು. ಬಲ ತಾಣೇನು ತೀರ್ಮಾನ ಕರೆದು ಒಂದು ತೀರ್ಮಾನ ಮಾಡಿದ್ರು. ಒಂದು ತರಾಡಿ ಚಾಣು ಮೋಚಾಣು, ನಿನಗೆ ತಾಯಿ ಬೇಕಾ ನಾನ್ ಬೇಕಾ? ಆ ತೀರ್ಮಾನ ಇವತ್ತು ನೀನು ತೀರ್ಮಾನ ಮಾಡು. ಮೈಯೇ ಗುಣ ಹೊಸಪುಡಿ ಆಗಿಬಿಟ್ಟು ನಾನು ಒಂದು ಸಾರಿ ಹೊಸಕೊಂಡು ಆಚೆ ಕಾಲಿಟ್ರೆ ಅವನೇ ತಿರುಗಿ ನಾನು ಒಳಗಡೆ ಕಾಲಿಡಲ್ಲ. ನನ್ನ ಕಾಯಿ ಕಮ್ಮಿ ಬಂತು, ನನಗೇನ್ ಕಡಿಮೆ ಆಗಿಲ್ಲ. ತವ್ರ ಮನೆ ಚೆನ್ನಾಗಿದೆ ಸರ್, ನನ್ನ ತವ್ರ ಮನೆಯವ್ರು ಚೆನ್ನಾಗಿದ್ದಾರೆ, ವೈಭವ ಸುಂದರಿನೇ, ನಾನ್ ಸುಂದರಿ ಬೇರೆ. ಇದೇ ಕಾಯಿ ಬೆಳೆದಿದ್ರೆ ಡಿಮ್ಯಾಂಡ್ ತಿಳಿ ನೋಡಿ ಏನ್ ಮಾಡ್ತೀಯ ಅಂತ ಅವಳು ಬೇಡಿಕೆ ಇಟ್ಲಂತೆ. ಒಂದ್ ತರಾಡಿ ಚಾಣ ಗೊತ್ತ ಮರುನಿ, ನಿನಗೆ ನಿನ್ ತಾಯಿ ಬೇಕಾದ್ರೆ ನಾನು ಮನೆಯಲ್ಲಿ ಇರಲ್ಲ. ಈ ಪರಿಸ್ಥಿತಿ ಈ ಒಂದು ಪರಿಸ್ಥಿತಿ ಹೆಂಗಾಯ್ತಂದ್ರೆ ಹೇಳ್ಬಾರ್ದ ಪರಿಸ್ಥಿತಿ, ಹೇಳಲಾರದ ಪರಿಸ್ಥಿತಿ. ಕಟ್ಟ ತೀರ್ಮಾನ ಗಟ್ಟಿ ತೀರ್ಮಾನ ಮಾಡಿದ್ರು. ಮರಾಠಿ ಪಂಚದ ಬಂಚಿ ನನ್ನ ತಾಯಿ ಒಂದು ವೇಳೆ ಜೀವಂತವಾಗಿದ್ದು ಎಷ್ಟು ದಿನ ಇರ್ಬೋದು, ಶಾಶ್ವತ ಶಾಶ್ವತವಾಗಿ ನಮ್ಮ ತಾಯಿ ಅಂತ ಇರಲ್ಲ. ಮರಾಠಿ ಜಾವ ನಮ್ಮ ತಾಯಿ ಹತ್ರ ಹೋಗ್ಬಿಡಲ್ಲ. ಗೊಂಡಿದ್ದು ಅರ್ಥ ಆಗ್ತದೆ ಬಂದು ಹೆಂಡತಿ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಜಡಿ ಮಾಸದೈತಿ, ಅವಳು ನನ್ನ ಹೆತ್ತಿರೋ ತಾಯಿ ಆಗಿರೋ ಕಾರಣ ಪೇಟ್ ಬಳದೈತಿ, ಅವಳು ಹೊಟ್ಟೆ ಉರಿದ ಆ ಕಾರಣದಿಂದ ಮಕ್ಕಳಿಗೆ ಅರ್ಥ ಆಗ್ತದೆ ಮಾಯ ನನ್ನ ಭಾವನೆಗಳನ್ನ ಅವಳು ಅರ್ಥ ಮಾಡ್ಕೊಳ್ತಾಳಂತ ತಾಯಿ ಹತ್ರ ಹೋದಂತೆ. ನನ್ಗೆ 2 ಜನ ಹೋಗ್ರಿ ತಾಯಿ ಬಗ್ಗೆ ಹೇಳಿದಂತೆ, ಜಾತ ಗೋಡಿ ಸೇರಿ ಅಮ್ಮ ನಿನ್ನ ಸೊಸೆ ಹೀಗೆಲ್ಲ ಹೇಳ್ತಾ ಇದ್ದಾಳೆ, ಕಾಯಿ ಕರು ಏನ್ ಮಾಡ್ಬೇಕು ಅಂತ ಹೇಳಿದ್ವಿ. ನಾವು ಅವ್ರ ಯಾಡಿ ಕಾಯಿ ಕೀಕತ್ತೋ ತಾಯಿ ಏನ್ ಹೇಳಿದ್ರು, ಬಿಡ ಮಕಾಯಿ ಜಾಸ್ತಿ ಕಟ್ಕೊಂಡು ಮಗನೇ ನಾನು ಬಾಳ ದಿನ ಉಳಿಯಲ್ಲ, ಮಾರ್ವಾಸ್ತಾರ ಬಾಳ ತೊಳ್ದು ನನಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ.
ಮತ್ತು ಕನ್ನಾವತಿ ಮನೆ ಮಾಡచ్చు. ಯಾವಾಗಲಾದ್ರೂ ನಾನು ಸತ್ತೋಗಡೆ ಆಗಿದ್ದೀನಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. Hallelujah. ಜಣಿ ಪೇಟ್ ಬಳನೆ ತಾಯಿದು ಹೊಟ್ಟೆ ಉರಿತದಲ್ಲ, ಮಾರ ಬೇಟರ ಜೀವನ ಚೆನ್ನಾಗಿದೆ ಅಂತ ಕೇಳ್ತಾಳೆ. ನನ್ನ ಮಗನ ಜೀವನ ಚೆನ್ನಾಗಿರಲಿ ಅಂತೇಳಿ, ಬೇಟ ಮನ್ಸ್ ಬಾರದ ಮಗನೇ ನಾನೇ ಮನೆಯಿಂದ ಹೊರಗೆ ಹೋಗ್ಬಿಡ್ತೇನೆ, ನಮ್ದು ಚೆನ್ನಾಗಿರೋ ನೀವಿಬ್ರು ಚೆನ್ನಾಗಿರ್ಲಿ, ಮಾತೆ तुम्हार बाल टूटे ಮಾಡ್ತೀನಿ, ನನ್ನಿಂದ ನಿಮ್ ಜೀವನ ಪೂರ್ಣ ಹೋಗೋದು ನನಗೆ ಇಷ್ಟ ಇಲ್ಲ. ಚಾಲ್ ಬೇಟ ಅವನ ಕತ್ತಿಕಾರ छोड़ದಿದ್ರೆ ನಡಿ ಮಗನೇ, ನನ್ನ ಎಲ್ಲಾರು ತಗೊಂಡೋಗಿ ಒಂದು ಆಶ್ರಮದಲ್ಲಿ ಬಿಟ್ಬಿಡು ಅಂತ ಹೇಳಿದ್ರು. ಮುದಾಟ ದಾಡೆ ಆಶ್ರಮ ಛೇಯ. ಆಗಿನ ಕಾಲದಲ್ಲಿ ಆಶ್ರಮ ಇಲ್ಲ. ಆಜ್ಕಾಲ ಸ್ಟೋರಿ ಕೇಳ ಬಂದ್ವಿ. ಇವತ್ತಿನೇನಲ್ಲ ಈ ಸ್ಟೋರಿ ನಾನು ಬಹಳ ವರ್ಷಗಳ ಹಿಂದೆ ಹೇಳ್ತಾ ಇದ್ದೀನಿ. ಕುಣಿಸಿ ಆಶ್ರಮ ಛೇಯ. ಯಾವ ಆಶ್ರಮನೂ ಇಲ್ಲ. ಕದ್ದು छोड़नो ಎಲ್ಲಿ ಬಿಡಬೇಕು? तुमको मरे वाला चन्नी ಹೆಂಗೋ ನಮ್ಮ ತಾಯಿ ಸಾಯೋದಿದ್ದಾಳಲ್ಲ, ನಾನು ಯಾಡಿ ಬರಲಿಂಗೋ ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿ, ಯಾಡಿ ಬರಲಿಂಗ ತಾಯಿಯನ್ನು ಕರ್ಕೊಂಡು ಹೋಗಿ. ತಾಂಡು ಕತಿ छोड़तो मर्यादा जास्त. ಊರಲ್ಲಿ ಯಾವ್ದಾದ್ರು ಮರ್ಯಾದೆ ಹೋಗ್ತಾರೆ. कोई क्षेत्र को प्रदेश हम बना ले. ಯಾರು ಇಲ್ಲದಿರುವಂತ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. एक अरण्य में जान और अडेल छोड़. ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ ತಾಯಿಯನ್ನ. कोई क्षेत्र को प्रदेश हम ले जा. ಯಾರು ಜನ ಸಂದಣಿ ಇರ್ತಕ್ಕಂಥ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನು ಹೊರಡಿದ ನಾನು ಅವ छोड़े ಅನ್ನೋದನ್ನ ತೀರ್ಮಾನ ಕರೆ. ತನ್ನ ತಾಯಿಯನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಕ್ಕಂಥ ತೀರ್ಮಾನ ಮಾಡಿದ್ದಂತೆ. ಅವನು ಕಾಡು ಕಸೆತೋ ಆ ಕಾಡು ಎಂತಂದ್ರೆ ಅನೇಕ ಪ್ರಾಣಿಗಳು ವಿಷ ಜಂತುಗಳಿಗೆ ಬರಲಿಗೂ ಕಾಡು. ಅನೇಕ ಪ್ರಾಣಿಗಳು ವಿಷಜಂತುಗಳಿಂದ ಕೂಡಿರುವಂತಹ ಒಂದು ಕಾಡು. ನಾನು ಯಾಡಿನ ನಾನು छोड़ದೆ. ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿ एक झाड़े रे बिसाणा ಹೋಗುತ್ತೆ. ಒಂದು ಮರದ ಕೆಳಗೆ ಕೂರಿಸಿದಂತೆ ನಾನು ಯಾಡಿನ ರೋಲ್ ದೋ ತಾಯಿಯನ್ನು ಆಗ್ತಿಬಿಟ್ಟ ಬಹಳಷ್ಟು. ಯಾ ಮನ್ ಕ್ಷಮಿಸ್ನ ತಾಯಿ ನನ್ನ ಕ್ಷಮಿಸ್ಬಿಡು. ಯಾಡಿ ಕಿಂತ ಬೇಡ ಮಕ್ಕಳ ಶಾಶ್ವತ ಜವಾಬ್ ಮನಿಂದ ಆ ಅಮ್ಮ ಹೇಳಿದಂತೆ, ಮಗನೇ ನಾನೇನು ಶಾಶ್ವತವಾಗಿರೋಲ್ಲ, ದೇವಚ ದೇವರಿದ್ದಾನೆ, तो ಆಚೆ ತಿರುಗಬೇಕು. ನೀನು ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ನಾನು ಭಾಪನ್ ರೋಲ್ ಇಟ್ಕೊಂಡಿದ್ರೆ ತುಂಬಾ ಮನ ತುಂಬಿದವನಾಗ ಹತ್ತು ಆತ ಹೊರಗಡೆ ಬಂದ. ನಾನು ಒರ್ಗೊಂಡಿಗೆ ನಾಯೋ ಹೆಂಡತಿ ಹತ್ರ ಬಂದ. ನಾನು ಒರ್ಗೊಂಡಿಗೆ ಜೀವನ ಹಾಕಿದ್ರು. ಆ ಹೆಂಡತಿ ಹತ್ರ ಜೀವನ ಮಾಡಿದಂತೆ. और मनुष्य में समाधान है. ಅವನ ಹೃದಯದಲ್ಲಿ ಯಾವುದೇ ಸಮಾಧಾನ ಉಳಿದಿಲ್ಲ. जन्मली को याडिನ छोड़ देना हम. ತನ್ನನ್ನು ಹೊತ್ತಿರುವಂತ ತಾಯಿಯನ್ನು ಅವನು ಬಿಟ್ಟು ಬಂದಿದ್ದಾನೆ. दूध पिरान पाळिदको ಮಾಯನ ಕಾಡು ಮಾ छोड़ दे. ಎದೆ ಹಾಲು ಕುಡಿಸಿದ ತಾಯಿಯನ್ನ ಕಾಡಿನಲ್ಲಿ ಬಿಟ್ಟು ಅನ್ನು ಒರ್ಗೊಂಡಿಗೆ ನಾತ್ರ ನಾನು ಜೀವನ ಹಾಕಿದ್ರು. ನನ್ನ ಹೆಂಡತಿ ಹತ್ರ ಬಂದು ಜೀವನ ಮಾಡ್ತಾ ಇದ್ದ. ದಾಡ್ ಜಾರಿಚ ದಿನಗಳು ಹೋಗ್ತಾ ಇದೆ, ದಾಡ್ ಜಾರಿಚ ದಿನಗಳು ಹೋಗ್ತಾ ಇದೆ. ಒಂದೊಂದು ಖಾದು ಖಾಣೋ ಅಂಗಲಾರಿ ಕೊಡ್ತಿ. ಅವನು ಊಟ ಮಾಡ್ತಾ ಇದ್ದಾನೆ, ಆದ್ರೆ ಆ ಊಟ ಅವನಿಗೆ ಸೇರ್ತಾ ಇಲ್ಲ. ನಾನು ನೀ ದಾರಿ ಕೊಡ್ತಿ. ನಿದ್ರೆ ಬರ್ತಾ ಇಲ್ಲ. ಸೋತೋ ಊಟತೋ ಇವರು ಯಾಡಿರ ನೆನಪು ಹಾರಿ. ಮಲಗಿದ್ರಲ್ಲಿ ಎದ್ದು ತನ್ನ ತಾಯಿಗೆ ಚಿಂತೆ ಅವನಿಗಾಗಿದೆ. ಮಾರೆ ಯಾಡಿ ಕಾಯಿ ಖಾದಿಸ್ಕೋ. ನನ್ನ ತಾಯಿ ಏನು ತೆಗಿದ್ದಾರೋ, ಮಾರೆ ಯಾಡಿ ಕುಳಿ ನಾನು ಖಾಲಿಕಾಂತ ಪ್ರಾಣಿಗಳು ಕಾಣಿರೋ. ನನ್ನ ತಾಯಿಯಲ್ಲಿ ಯಾವಾಗಲೂ ಪ್ರಾಣಿ ತಿಂದಿರ್ಬೋದಾ ಅಂತ ಅವನು ಅಳ್ತಾ ಇದ್ದ. ದಲ್ ಭಾರತೆ ಬರಲ್ಲ. ಹೃದಯ ತುಂಬಿ ಬಂದಿತ್ತು. ಒರ್ಗೊಂಡಿ ಒಂದು ಪ್ರೀತಿ. ಅವನ ಹೆಂಡತಿ ಅವನ ಪ್ರೀತಿ ಮಾಡಿದ್ರು. ಒರ್ಗೊಂಡಿ ಪ್ರೀತಿ ಒಂದು ಇಂಟ್ರೆಸ್ಟ್ ದೇರಿಕೋ. ಅವನ ಹೆಂಡತಿಯ ಪ್ರೀತಿ ಅವನಿಗೆ ಸಿಕ್ಕಾಗ್ತಾ ಇದೆ. ಒರ್ಗೊಂಡಿ ಕೆರಿಚ ದಗರ್ಗಿ ಖಾಲನೆ ಬೂಡಾ ಪಿಂಚಕ್ಕೆ. ಅವನ ಹೆಂಡತಿ ಹೇಳ್ತಾ ಇದ್ದಾಳೆ, ವಯಸ್ಸಾದ ತಾಯಿ ಅಲ್ವಾ, ಹೋದ್ರೆ ನೀನು ಯಾಕೆ ಜಾಸ್ತಿ ಚಿಂತೆ ಮಾಡ್ತೀವಿ, ಊಟ ಮಾಡೋದು ಅಂತ ಹೇಳ್ತಾ ಇದ್ದಾಳೆ. ಮಹತ್ತಾರಿ ಎರಡನೇ ತಾಯಿ ಯಾವ ನಾನೇನಿಲ್ಲ ಅಂದ್ರೆ ತಾಯಿ ಕಾಯಿ ಕಾಯಿ ಪಾಠ ಕರ್ತದೆ. ಏನೇ ಅವನನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡೋದು, ದಲ್ಲೆ ಮಾರ ಭಾರ ಜಾರಿ ಬಂತು. ಅವನ ಹೃದಯದಲ್ಲಿ ಅಡಗಿರುವಂತ ಭಾರ. ಗಂಡ छोड़ದಿ ರಾಯಚು ಮಾರಿ ಆಡಿ. ನನ್ನ ತಾಯಿಯನ್ನು ಬಹಳ ದೂರ ಬಿಟ್ಟು ಬಂದಿದ್ದೇನೆ ನಾನು. ಸೆಕ್ಷುಟೆಸಿ ನಮ್ಮ ಛಗೋ ಕತಾಣಿ. ಎಂಥ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ಇರಬಹುದು. ದಾಳಿ ಆಗಿ ಮ ಪಾಣಿ ಆಗಿ ದಿವ್ಸ ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈ ದಾಳಿ ತೀರ್ಮಾನ ಹಾಕಿದ್ರು. ಒಂದು ದಿವಸ ತೀರ್ಮಾನ ಮಾಡ್ತಾರೆ, ಮರಾಠಿ ಛಕ್ಕೆ ಮರಗಿ ಜೇರ್ಲಾಣ ಕರೆಂಟ್ ಹೋಗು. ನನ್ನ ತಾಯಿ ಇದ್ದಾಳ, ಸತ್ತೋಗಿದ್ದಾಳ, ನೋಡ್ಕೊಂಡು ಬರೋಣ ಅಂತ ಹೋಗಿ ಕತ್ತು छोड़्याತ ಒಂದು ಹೋಗು. ಎಲ್ಲಿ ಬಿಟ್ಟಿದ್ದೋ ಅಲ್ಲಿಗೆ ಹೋದಂತೆ. ಉನ್ಸ ಝಾಡೆ ರೆಟ್ಟ ಅವ್ರು ಯಾಡಿ छोड़्याತ ಒತ್ತದ. ಯಾವ ಮರದ ಕೆಳಗಡೆ ತನ್ನ ತಾಯಿಯನ್ನು ಬಿಟ್ಟು ಬಂದಿದ್ದೋ ಆ ಮರದ ಕೆಳಗಡೆ ಹೋದಂತೆ. ಹೊರಾಡಿನ ಬೇಸಿಗೆ ತಾಕತ್ ಕ್ಷೇತ್ರ ಜಮೀನು ಪಡ ಬಂದಿದ್ದೀವಿ. ತನ್ನ ತಾಯಿ ನಿಂತುಕೊಳ್ಳಲಿಕ್ಕೆ ಯಾವುದೇ ತ್ರಾಣ ಇಲ್ಲದೆ ಅವಳು ಹಾಗೆ ಬಿದ್ದಿದ್ದಂತೆ ಅಲ್ಲಿ. ಆ ಕಾಣಿ ಹೊರಾಡಿ ಓಡಾಡೋ ಬಸ್ ಈ ಮರದ ತಾಯಿಯನ್ನು ಎತ್ತಿದ ಮೇಲೆ ಮೂರು ಓಡಾಡ್ರೆ ಅದಕ್ಕೆ ಒಂದು ಮಾಲಂ ಛೇ. ನನ್ನ ತಾಯಿಗೆ ಆ ಅಮ್ಮನ್ ಗೊತ್ತಿಲ್ಲ ನನ್ನ ಯಾರು ಮೇಲೆ ಕೆತ್ತಾ ಇದ್ದಾರೆ. ವ್ಯಸನಗತ ಆಂಟಿ ದಿನಾಲಿ ಗೊತ್ತಿಲ್ಲ. ಯಾಕಂದ್ರೆ ಆಕೆ ಕಣ್ಣು ಸಂಪೂರ್ಣವಾಗಿ ಕಾಣ್ತಾ ಇಲ್ಲ. ಎಷ್ಟೋ ದಿನದಿಂದ ಅವಳು ಆಹಾರವಿಲ್ಲದೆ ಇರುವಾಗ ಆಂಟಿ ಮರ ಶಕ್ತಿ ಗಮನಿದೆ. ತನ್ನ ಕಣ್ಣಲ್ಲಿರುವಂತ ಶಕ್ತಿ ಆಕೆ ಕಳ್ಕೊಂಡಿದ್ದಾಳೆ. ಕಾನ್ ಸಾವಡ್ರಿ ಗೊತ್ತಿ. ಆಕೆ ಕಿವಿ ಕೇಳ್ತಾ ಇಲ್ಲ. ಹಳದಿ ಕಾಣಚ್ಚಿದೆ. ಎಷ್ಟೋ ದಿನದಿಂದ ಅವಳಿಗೆ ಊಟ ಇಲ್ಲ. ಅದು ಕುಂಕೋ ಕಳ್ಳಿದ್ದೆ. ಯಾರೋ ಒಬ್ಬ ವ್ಯಕ್ತಿ ಇರ್ಬೋದಂತ ಹೋದ್ರೆ ಬೇಡ ಆಗ್ತದೆ. ನನ್ನದೇ ಮಗ ಬಂದಿದ್ರು ಕೂಡ ಒಳಗೆ ದೀಪದಿ ಅವನನ್ನ ಅವಳು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಪೂಜೆಗಳು ಕಾಯ್ದು ಅವಳು ಕೇಳಿದ
मारा बेटा सामने छोड़ देते बरबोದು ನನ್ನ ಮಗ ನನ್ನ ಕರ್ಕೊಂಡು ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. से ಯಾರು ಕೇರೆ ಹಚ್ಚುತ್ತೆ ಬಂದವರೆಲ್ಲ ನನಗೆ ಹೇಳ್ತಾ ಇದ್ದಾರೆ ಬತ್ತಿ ಅಪಾಯವಾದ ಕಾಡು ಜಗಜ ಬಹಳ ಅಪಾಯವಾದಂತ ಕಾಡಂತೆ. मारा बेटा नाम ही हाव मारा बेटा नाम ही हाव ನನ್ನ ಮಗನ ಹೆಸರು ಇದಾಗಿದೆ. हम स्टांडे व्हायचा ನಾವಿಂತ ಊರಿನವರು अशी एरिया मन जीना की देचा ಇಂಥ ಏರಿಯಾದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ತರ್ಬಗೆ ಮ ಬಿಡಿಸು ನಿನ್ನ ಪಾದದಲ್ಲಿ ನಾನು ಬೀಳ್ತೇನೆ. मारा बेटा ಸುರಕ್ಷಿತವಾಗಿ ಗರ್ಭೋತ್ಸಕ್ಕೆ ನನ್ನ ಮಗ ಸುರಕ್ಷಿತವಾಗಿ ಮನೆಗೆ ಹೋಗಿದ್ದಾನ. ಕಾಯಂ ಪ್ರಾಣಿಗಳು ಕಾಲ್ದಿಸ್ಕೆತಾನೆ ಇರೋಣ ತಿರುಸಾಕರ ಕೂತಿಗೆ ಪ್ರಾಣಿಗಳನ್ನು ಮಾರ್ಗದ ಮಧ್ಯದಲ್ಲಿ ತಿಂದು ಹಾಕಿದವ ಸ್ವಲ್ಪ ನನಗೆ ಸುದ್ದಿ ಮುಗಿಸುತ್ತ ಹೇಳಿದ್ದು. और दल का ये भी ಆ ಮಗನು ಇದನ್ನು ಕೇಳುವಾಗ ಹೃದಯ ಹೇಗಿರುತ್ತೆ. ಸ್ಟೋರಿ ಅಂತ छोड़ದ ಈ ಕಥೆ ನಿಮಗೆ ಬಿಟ್ಬಿಡೋಣ. ಒಂದಾಡು ಯಾಡಿ ಅವರ ತಾಯಿ ಗಾಡಿ ಕಿತ್ತಿ ಮರದ ಕೆಳಗಡೆ ಇದ್ದರು. ತಾರವಾಸ್ತನ ಪ್ರೀತಿಸಿದವರು ಯೇಸು ಗಾಡಿಯ ઉપર ಬೆಟ್ಟುಕೊಂಡು ನಿನಗೋಸ್ಕರ ಪ್ರೀತಿ ಮಾಡಿದ ಅದೇ ದೇವರು ಆತನು ಶಿಲುಬೆ ಮೇಲೆ ಮರದ ಮೇಲೆ ತೂಗು ಹಾಕಿಬಿಟ್ಟಿದ್ದಾರೆ. ಕಸೇರವಾಸ್ವಾಲಂಗೆ ಯಾತಕ್ಕಾಗಿ ಗೊತ್ತಾ? ಲೋಕದಲ್ಲಿ ಸ್ತ್ರೀ ಇದ್ದಾಗ ನಾಯಿಸುತ್ತೆ ಲೋಕ ಎಂಬ ಸ್ತ್ರೀ ನಿನ್ನ ಹತ್ರ ಬಂದಿದ್ರು ಕೂಡ ಲೋಕದಲ್ಲಿ ಸ್ತ್ರೀ ನನ್ನ ಪ್ರೀತಿಗಿದ ಜೊತೆ ಲೋಕ ಎಂಬ ಸ್ತ್ರೀಯನ್ನು ನೀನು ಪ್ರೀತಿ ಮಾಡಿದ್ದಕ್ಕಾಗಿ ಲೋಕದಲ್ಲಿ ಪಾಪನ ವಿಯಾಕರಣ ಜೊತೆ ಲೋಕ ಎಂಬ ಪಾಪವನ್ನು ನೀನು ಮದುವೆ ಆಗಿದ್ದಕ್ಕಾಗಿ ತಾತಿನ ದೇವತಿಗೆ ನಗಲ್ಸಾನೆ ನಿನ್ನನ್ನು ದೇವರಿಂದ ಆಕೆ ಅಗಲಿಸಿಬಿಟ್ಟು ಅದು ಯಾಳಿಕಿ ತಾಯಿಗೆ ಮಾರ್ಬೇಟ ನನ್ನ ಮಗನಿಗೆ ಕೃಷಿ ಪ್ರಾಣಿಗಳು ಖಾದಿಸ್ತಾನೆ ಯಾವ್ದಾದ್ರು ಪ್ರಾಣಿ ತಿಂದ್ಬಿಟ್ಟಿರ್ಬೋದಾ? ಹೊಸ ವ್ಯಕ್ತಿ ಕೋನಿ ಅವನಂತ ಅಂದ ಕೆಟ್ಟ ಮನುಷ್ಯ ಅಲ್ಲ. ಗಂಡಿವನ ಅವನ ಹೆಂಡತಿ ಹಾಗೆ ಮಾಡಿದ್ದಾಳೆ. सिलवा पर यीशु लटक पड़े ना को ಯೇಸು ಶಿಲುಬೆ ಮೇಲೆ ತೂಗಿ ಹಾಕಲ್ಪಟ್ಟಾಗ ಹೇಳ್ತಾ बापू ये काय करायचं मालन चाहिए ಕರ್ತನೇ ಇವರು ಏನು ಮಾಡ್ತಾ ಇದ್ದಾರೆ ಅರಿಯಲು इन्हें क्षमस्ना के दान ಇವರು ಕ್ಷಮಿಸಿದ್ದ ಹೇಳಿ. हालेलुया आपको याडी तो आमलोच ಇವತ್ತು ಆ ತಾಯಿ ಹತ್ರ ನಿಂತಾಗ ಮುಂದಾಡು ಯಾಡಿ ಛಾಡೆ ಹೆಡ್ ಬಿಟ್ಟಿದ್ದಿ ಅವತ್ತು ಆ ತಾಯಿ ಮರದ ಕೆಳಗಡೆ ಕೂತಿದ್ದು. अपन ಶಾಶ್ವತವಾಗಿ ಪ್ರೀತಿಗಿರಲ್ಲ ಯೇಸು ಓ ಛಾಡೆ ಲಟಕ್ ಮುಳತದಾನೆ ನಾವು ಬೈಬಲ್ ಮಾತು ಆದ್ರೆ ಶಾಶ್ವತವಾಗಿ ಪ್ರೀತಿ ಮಾಡುವ ಅದೇ ಯೇಸು ಮರಕ್ಕೆ ತೂಗಿ ಹಾಕಲ್ಪಟ್ಟಿದ್ದ. ಮುಂದಾಡು ಯಾಡಿ ಓ ಛಾಡೆ ಹೆಡ್ ಬಿಟ್ಟಿದ್ದಿ ಅವತ್ತು ಆ ತಾಯಿ ಆ ಮರದ ಕೆಳಗಡೆ ಕೂತಿದ್ದು ಏಕಾಂಗಿ ಇದ್ದಾನೆ ಏಕಾಂಗಿಯಾಗಿ ಇದ್ದು ತಾ ಪ್ರಭು ಏಕಾಂಗಿಯಾಗಿ ಸಿಲ್ವಾ पर ಲಟಕೋ ಜೊತೆ ಭರ್ತಿ ಆಗಿ ಬಂದಿದ್ದೆ ನಿನ್ನ ಪ್ರಭು ಶಿಲುಬೆ ಮೇಲೆ ಆತನು ಏಕಾಂಗಿಯಾಗಿ ನಿಂತು ನೀವು ಆಚೆತ್ರ ಹೇಳೋದಾನೆ ನೀವು ತ್ಯಾಗ ಹಾಕಿದೋದು ನೀನು ಚೆನ್ನಾಗಿರ್ಬೇಕೆಂದಾಗ ಅದನ್ನು ತ್ಯಾಗ ನೀವು ಮಾಡಿದ್ದಾನೆ. ಗಲಭೆ ಹೇಳೋದಾನೆ ನಾವು ತ್ಯಾಗ ಹಾಕಿದೋದು ನೀನು ಆ ಮನೆಯಲ್ಲಿ ಇರಬೇಕೆಂದಾಗ ಅದನ್ನು ತ್ಯಾಗ ಮಾಡಿದ್ದಾನೆ. ಆ ಜೀವನ ಚೆನ್ನಾಗಿರಬೇಕಾನೆ ನಿನ್ನ ಜೀವನ ಚೆನ್ನಾಗಿರ್ಬೇಕೆಂಬುದಾಗಿ ಜಾನೇನ ದೇನು ನನ್ನ ಪ್ರಾಣವನ್ನೇ ನಿನಗೋಸ್ಕರ ಕೊಟ್ಟಿದ್ದಾನೆ. आज भी वो यीशु प्रीति करो ಇವತ್ತು ಆ ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ. तो कुछ जनावर खा जाएगा ಅದಕ್ಕಾಗಿ ಗೊತ್ತಾ ಶಾಶ್ವತವಾದ ಪ್ರೇಮಕ್ಕೆ ಬಂದ ಶಾಶ್ವತವಾದ ಪ್ರೇಮದಿಂದ ಆತನ ಸೆಳೆಕೊಂಡಿದ್ದಾನೆ. और ಪ್ರೇಮ ತಾತ್ಕಾಲಿಕವಾದದ್ದು ಆತನ ಪ್ರೇಮ ಅದು ತಾತ್ಕಾಲಿಕವಾದದ್ದಲ್ಲ, ಶಾಶ್ವತವಾದ ಪ್ರೇಮದಿಂದ ಬಲ ಶಾಶ್ವತವಾದ ಪ್ರೇಮದಿಂದ ಆತನ ಇದು ಕರೆದು ಆಚರಿಸಿದ್ರೆ ಬನ್ನಿ ಬಲ ಆಯ್ತು ಆತನು ನೀನು ಬಹಳ ಸುಂದರನಿದೆ ಅಂತ ಅಲ್ಲ ಕರೆದು ಕೇವಲ ಪಾಪಿಯನ್ನ ದೇವರ ಪ್ರೀತಿ ನಿನ್ನ ಪಾಪಿಯಾಗಿದ್ದಾಗಲೂ ಕೂಡ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾರೆ. ಅದು ಯೇಸುವಿನ ನಂಚಿಕೆ ಯೇಸುವಿನ ಬಳಿ वो झाड़े किंतु आचिके ಆ ಮರದ ಹತ್ರ ನೀನು ಬರ್ತೀಯಾ? वो झाड़े रेट आदि हूरे मनस सकेताना ಆ ಮರದ ಕೆಳಗಡೆ ಬಂದು ನೀರಲಿಕ್ಕೆ ನೀನು ಮನಸ್ಸೈತಾ ಇವತ್ತು से गमाने जो परिस्थिति आ जाए ಎಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದು ಹೇಗೆ ಮಾರ ಬೇರೆ ಬೇರೆ ತು ಕಳ್ಳೆ ರುಚಿ ನನ್ನ ಜೀವನ ಎಲ್ಲ ಮುಗಿದೋಯ್ತು ಅಂತ ನೀನು ಅಂದ್ಕೊಳ್ತಾ ಏ ಇದ್ದೀಯ. ಹೊಸ ಪ್ರಾರಂಭ ಅಂತ ದೇವರು ಹೊಸ ಪ್ರಾರಂಭವನ್ನು ಜೀವನದಲ್ಲಿ ಕೊಡ್ತಾರೆ. ನನ್ನ ಜೀವನದಲ್ಲಿ ಬಿಡಿಯ ಜೀವನ ಬರಕಾಂತ ನೀನು ಅಂದ್ಕೊಂಡಿದ್ದೀಯಾ? ಸೇವೆ ಕರೆಯೋ ವೇದಿಕೆ ತು ಕಳ್ಳೆ ನಾನು ಸೇವೆ ಮಾಡಿ ಆಗಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯಾ? ಯೇಸು के रचना मार्गोलिन छरा ಯೇಸು ಹೇಳ್ತಾ ಇದ್ದಾನೆ, ನನ್ನ ಕುರಿಗಳನ್ನು ಮೇಯಿಸು, मंदी बालने में ನನ್ನನ್ನು ಪಾಲಿಸು, मन तो प्रीति करते रहते हो ನನ್ನನ್ನು ಪ್ರೀತಿ ಮಾಡು. तीन ना पेत्रन को आते किदा 3 ಸಾರಿ ಪೇತ್ರನಿಗೆ ಅದೇ ಪ್ರಶ್ನೆಯನ್ನು ಕೇಳಿದಾನೆ, ಸ್ವಾಮಿ मन प्रीति करे छी ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ? मन तो प्रीति की दो ನಾನು ಪ್ರೀತಿ ಮಾಡಿದ್ದೇನೆ. तो मन प्रीति करे छी ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ? आवाज मरणन ಗೆದ್ದೆ नाम लो ನಿನಗೋಸ್ಕರ ಮರಣವನ್ನು ಗೆದ್ದು ಬಂದಿದ್ದೇನೆ. हालेलुया आपण बाइबल में यहोशुआ पुस्तक काढून देखतो ಯೆಹೋಶುವ ಪುಸ್ತಕವನ್ನು ನಾವು ತೆಗೆದು ನೋಡಬೇಕು ಸರ್. ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ. ಯहोशुआ ಈ ಪರಿಸ್ಥಿತಿ ಮಾಯಿತು ಯೆಹೋಶುವನು ಕೂಡ
इस परिस्थिति में हम लोग ಇದೇ ಪರಿಸ್ಥಿತಿಯಲ್ಲಿ ಬಂದಿದ್ದ. और लीडर रहते तो मोसे मर गए सर ಅದರ ನಾಯಕನಾಗಿರುವಂತಹ ಮೋಶೆ ಸತ್ತಿದ್ದಾನೆ. ಲಕ್ಷೋಪಲಕ್ಷ ಇಸ್ರಾಯೇಲನ್ನು ಚಲಾವಣೆ ನಾಯಕ ಮರ್ गए ಲಕ್ಷೋಪಲಕ್ಷ ಇಸ್ರಾಯೇಲನ್ನು ನಡೆಸುವಂತ ನಾಯಕರು ಸತ್ತು ಹೋದ. मुड़ा प्रयाण ಬೆಳೆಸಾರ ಪುಣ್ಯ ಮುಂದೆ ಹೇಗೆ ಪ್ರಯಾಣ ಬೆಳೆಸುವಂತ ಓ ದೇವಕ್ಕೆ ಮಾತಕರ ಅನುಭವ ಮಂಚೆಯ ದೇವರ ಹತ್ರ ಮಾತನಾಡುವಂತ ಅನುಭವ ಅವನಿಗಿಲ್ಲ. ಓ ಕರ್ಚಿಕ್ ಏಜೆ ಮಹಾಯಸು ಸೇವೆ ನಾನು ನನ್ನ ಚಿಕ್ಕ ಪ್ರಾಯದಲ್ಲಿ ನನ್ನ ಸೇವೆ ಬಂದಿದ್ದೇನೆ. ಅದಿ ಸೇವೆ ಅನುಭವ ಚೆಯ ಈ ಸೇವೆ ಅನುಭವ ನನಗಿಲ್ಲ. ನಿಮ್ಮ ಕುಳಿಚಲ ಹೇಗೆ ತಾನೆ ಕಳೆ ಎಷ್ಟು ಜನರು ನಾನು ಹೇಗೆ ನಡೆಸಲಿ ಅಂತ ಅವನು ಅಂದ್ಕೊಂಡಿರ್ಬೋದು. ಯೆಹೋಶುವ ಪುಸ್ತಕ 1ನೇ ಅಧ್ಯಾಯ ಮಕ್ಕಳು ಸರ್ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ದೇವರ ಸೇವಕ ಮೋಸೆ ಬಂದ ಯೆಹೋಶುವನ ದೇವಾಲಯಕ್ಕೆ ದೊರಕಿಸಿ ದೇವರ ಸೇವಕನಾಗಿರುವಂತ ಮೋಶೆ ಸತ್ತು ಹೋದ ನಂತರ ದೇವರು ಯೆಹೋಶುವನ ಹತ್ರ ಮಾತನಾಡಿದರು. ಮೋಸೆ ರುಚು ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದೇನೆ. ತಾರ ಜೀವಮಾನ ಏಕಲವಿ ತಾರ ಮಡ ಗುಬ್ರನಿಗೆ ಕಾಣಬೇಕು ಜೀವಮಾನದಲ್ಲಿ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲಲ್ಲ ಅಂತ ಆತ ಹೇಳಿದ. तू कहे रवि इस फर्क में पड़ जा चुका है ನೀನು ಅನ್ಕೊಳ್ಳೋದು ನಾನು ತಿರುಗಿ ನಿಂತ್ಬಿಡ್ತೇನೆ ಅಂತ. ये मीटिंग में देवता ने बातें कर रहे ಅದೇ ಈ ಮೀಟಿಂಗ್ ನ ಮೂಲಕ ದೇವರೊಟ್ಟಿಗೆ ಮಾತನಾಡ್ತಾರೆ. ಜೀವನಾಮ एक पर्सन की तार मಡ ಗುಬ್ರನಿ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲಲ್ಲ. ಸಿ ಪಾಪದ ಸಂಗತಿಗಳು ಭರತ ಪಟ್ಟಾಗ ಯಾವ ಪಾಪದ ಸಂಗತಿಗಳು ನಿನ್ನನ್ನು ಬೀಳಿಸಲಿಕ್ಕಾಗಲ್ಲ. ಆನ್ಕೋ ನರಕದಲ್ಲಿ ನಡೆದಾಡೆ ಕರೆದ ಸೇ ಆಯುಧಗಳು ದೇವರ ನಾಮ ಪಡಂಜ ನರಕಕ್ಕೆ ತೆಗೆದುಕೊಂಡು ಹೋಗಬೇಕೆಂದಾಗ ಅಂದ್ಕೊಂಡ್ರೆ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ಅದು ಮುರಿದು ಬೀಳ್ತದೆ. ಯೆಹೋಶುವ ಚಲಾಯಿನ ಜನನ ಚಲಾಯಿನ ಕಾಮ तो ದೇವರು ಯೆಹೋಶುವನು ಇಸ್ರಾಯೇಲನ್ನು ನಡೆಸಿದ ಹಾಗೆ ದೇವರು ನಿನ್ನನ್ನು ಕೂಡ ನಡೆಸಲಿಕ್ಕಾಗಿ ಕರೆದಿದ್ದಾನೆ. ಗಚ್ಚ ಬಾಯಕೋನಿ ಅಂತ ನೀನು ಸುಮ್ಮನೆ ಬರಲಿಲ್ಲ. ದೇವರ ಪ್ರೀತಿ ತುಂಬ ಬಲಲಾಯಿ ದೇವರ ಪ್ರೀತಿ ನಿನ್ನನ್ನು ಕರೆದ. ಒಂದು ಶಾಶ್ವತವಾದ ಪ್ರೇಮ ತುಂಬ ಬಲಲಾಯಿ. ಶಾಶ್ವತವಾದ ಪ್ರೇಮ ನಿನ್ನನ್ನು ಕರೆತಂದಿದೆ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು ಮತ್ತು ಭೂಮಿಕರನ್ನು ದೇವರು ನಾನು ಮರೆಯುವುದಿಲ್ಲ ಎಂಬುದಾಗಿ ಕರ್ತನು ಹೇಳಿದ. ತಂದೆ ತಾಯಿಗಳು ತೊರೆದಾಗಲಿ ಮಾತನ್ನು ಸೇರಿಸಲು ತಂದೆ ತಾಯಿಗಳು ನಿನ್ನನ್ನು ತೊರೆದರೂ ಕೂಡ ದೇವರು ಸೇರಿಸಿಕೊಳ್ತೇನೆ ಅಂತ ವಾಗ್ದಾನ ಮಾಡ್ತಾನೆ. ಯೆಹೋಶುವ ವಾಗ್ದಾನ ಕಲಿರುವ ದೇವರು ಯೆಹೋಶುವನಿಗೆ ವಾಗ್ದಾನ ಮಾಡಿದ ದೇವರು ತೋರಿ ವಾಗ್ದಾನ ನಮಗೂ ಕೂಡ ವಾಗ್ದಾನ ಮಾಡಿದ. ವಾಗ್ದಾನ ಕಾಯಿ ಮಾಡಿ ಅದರ ವಾಗ್ದಾನ ಏನು ಗೊತ್ತಾ? ಅವನು ಆಳ್ಕರೇನಾಗಬೇಕು ಉಣಿಸಿ ಆಯ್ತು ನಿನಗೆ ಹಾಳು ಮಾಡಲಿಕ್ಕೆ ಬರುವಂತ ಯಾವುದೇ ಆಯುಧಗಳು ಉಣಿಸಿ ಪಾಪದ ಸಂಗತಿಗಳು ಯಾವುದೇ ಪಾಪದ ಸಂಗತಿಗಳು ತೋರು ಫಲಾಯಿರಲಿ ನಿನ್ನನ್ನು ಅಲುಗಾಡಿಸ್ಲಿಕ್ಕಾಗಲ್ಲ. ಕನ್ನಮಲಕ್ಕೆ ಯಾವಾಗ ಯೆಹೋಶುವ ಪುಸ್ತಕ ಯೆಹೋಶುವ ಪುಸ್ತಕದ ವಾಕ್ಯವನ್ನು ನೋಡ್ಕೊಳ್ಳೋಣ. 1ನೇ ಅಧ್ಯಾಯ 1ನೇ ವಚನ 1ನೇ ಅಧ್ಯಾಯದ 1ನೇ ವಚನ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನು ತನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಹೋಶುವನ ದೇವಾಲಯದ ರೋಜ್ ಯೆಹೋಶುವನ ಹತ್ರ ದೇವರು ಮಾತನಾಡ್ತಾ ಇದ್ದಾನೆ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನ ಸೇವಕನಾದ ಮೋಶೆ ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗನಾದ ಯೆಹೋಶುವನಿಗೆ ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜೆ ಸಹಿತವಾಗಿ ಯೋರ್ದಾನ್ ಹೊಳೆಯನ್ನು ದಾಟಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಮುಂದಾಗಿ ಯೋರ್ದಾನ್ ಹೊಳೆ ಸರ್ ಯೋರ್ದಾನ್ ಹೊಳೆ ಇದೆ. ಹತ್ರ ಪ್ರಯಾಣಕರ ನಮ್ಮಲೋಚಿ ಎಷ್ಟೋ ಪ್ರಯಾಣಗಳು ಬೆಳೆಸಿ ಬಂದಿದ್ದಿ. ನೀರೇ ನಮ್ಮಲೋಚಿ ಹತ್ತಿರಕ್ಕೆ ನೀನು ಬಂದಿದ್ದಿ. ಖತರಾಯಿಗೂ ಕಷ್ಟ ಹೋಗ್ಬೋದು. ಎಷ್ಟೋ ಕಷ್ಟದಲ್ಲಿ ನಿಂತಿದ್ರು ಕೂಡ ಜೀವಿತ ಖತರಾಯಿಗೂ ಯುದ್ಧಗಳು ನಿನ್ನ ಜೀವನದಲ್ಲಿ ಎಷ್ಟೋ ಯುದ್ಧಗಳು ನೋಡಿದೀಯಾ. ಅಭ್ಯಾಸ ಸೋಲಿದ್ದಾರೆ. ಈಗ ಯಾಕೆ ಸೋತು ಹೋಗ್ತಾ ಇದ್ದೀಯ? ಜಸ್ಟ್ ಯೋರ್ದಾನ್ ಹೊಳೆ ದಾಟಬೇಕು ದೇವರು ನಾವು ಯೋರ್ದಾನ್ ಹೊಳೆಯನ್ನು ದಾಟಿ ಮುಂದಕ್ಕೆ ಸಾಗು ಎಂಬುದಾಗಿ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ತರ್ಜುಮಾನ ತಮ್ಮನ ಎಪ್ಪಡಿ ಹೋಗ್ರೆ ನಿನ್ನ ಜೀವಮಾನದಲ್ಲಿ ಒಬ್ಬನು ಕೂಡ ನಿನ್ನ ಮುಂದೆ ನಿಲ್ಲಲ್ಲ. ತೋರೆ ಕಂಡೀಷನ್ ದೇವರು ನಿನಗೆ ಒಂದು ಷರತ್ತನ್ನು ಹಾಕಿದ್ದಾನೆ. 8ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಲಿ ಕೃತಾರ್ಥನಾಗಲಿ. ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳ ಪಡಬೇಡ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನ ಮುಂದೆ ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದರು. ದೇವರ ಧರ್ಮಶಾಸ್ತ್ರಕ್ಕೆ ನಾಗಿರ್ತಾರೆ. ದೇವರ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನೊಳಗಿರಬೇಕು. ಧರ್ಮಶಾಸ್ತ್ರ ಆತ್ಮ ಬಲಗೊಳಿಸ್ತಾರೆ. ಧರ್ಮಶಾಸ್ತ್ರವೇ ನಮ್ಮನ್ನು ಬಲಗೊಳಿಸುವುದು. ಎಡಕ್ಕಾಗಲಿ ಬಲಕ್ಕಾಗಲಿ ಭರನ ಆಸ್ಪದ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಕ್ಕೆ ಆಸ್ಪದ ಕೊಡುವುದಿಲ್ಲ. ಅದು ದೇವ ವಾಗ್ದಾನಕ್ಕೆ ದೇವರು ವಾಗ್ದಾನ ಮಾಡಿದ್ರೆ ನಮ್ಮ ಫರಕ್ ಪಡ್ಬೇಕಂತ ತಿರುಗಿ ನಾನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಎಡಕ್ಕೆ ಬಲನ್ ಜಾಮಲು ಎಡಕ್ಕೆ ಬಲಕ್ಕೆ ನೀನೆಲ್ಲೋ ಒಂದ್ ಕಡೆ ಹೋಗಿದ್ದೆ. ದೇವರದ್ದು ಸಮಸ್ಯೆ ಇಲ್ಲ. ದೇವರ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ದೇವರು ಹೇಳ್ತಾ ಇದ್ದಾರೆ ಯಾವ ಕಡೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನೇರವಾಗಿ ಚಾಲ್ತಾರೆ.
ನೇರವಾಗಿ ನಡೆಯುವಂತ ದೇವರಿಗೆ आज मीटिंग हमारे शेर पर देव जवाबदारी देना ಇವತ್ತು ಈ ಮೀಟಿಂಗ್ ಬಂದಂತ ಪ್ರತಿ ಒಬ್ಬರ ಮೇಲೆ ದೇವರ ಜವಾಬ್ದಾರಿಯನ್ನು तम ಕೊಟ್ಟಿದ್ದಾರೆ. ऊपर नो ನೀವು ನಿಂತ್ಕೊಳ್ಬೇಕು. आणि यीशु गोरले तू चराण ಅದು ದೇವರ ಮಂದೆಯನ್ನು ನೀನು ಬೇಯಿಸಬೇಕು. यीशु सामने फॉलो करो ಯೇಸುವನ್ನು ನೀನು ಹಿಂಬಾಲಿಸಬೇಕು. जरा आप रेडी सुनो ಎಷ್ಟು ಜನ ಸಿದ್ಧರಾಗಿದ್ದೀರಿ? हुरो चके ನಿಂತ್ಕೊಳ್ತೀರಾ? ये निरीक्षे जी हुरो चके ಒಂದು ನಿರೀಕ್ಷೆಯಿಂದ ನಿಂತ್ಕೊಳ್ತೀರಾ?